ಯೋಯಂ ಲೌಕಿಕೋ ವೈದಿಕಶ್ಚ ವ್ಯವಹಾರಃ ಸಹ ಉತ್ಪನ್ನ ವಿವೇಕ ಜ್ಞಾನಸ್ಯ ಸ್ಥಿತಪ್ರಜ್ಞಸ್ಯ ಅವಿದ್ಯಾಕಾರ್ಯತ್ವಾತ್ ಅವಿದ್ಯಾ ನಿವರ್ತೌ ನಿವರ್ತತೆ. ಇದಾಗಿಲ್ಲಪ್ಪ ಯಾವ ಈ ವ್ಯವಹಾರವಿದೆಯೋ ಯೋಯಂ ವ್ಯವಹಾರ ಕೀದೃಶ ವ್ಯವಹಾರ ಲೌಕಿಕೋ ವ್ಯವಹಾರ ಎರಡು. ವ್ಯವಹಾರ ಅಂದ್ರೆ ಪ್ರತ್ಯಯ, ಮನಸ್ಸಿನಲ್ಲಿ ಒಂದು ವೃತ್ತಿ, ಇಂದ್ರಿಯ ವ್ಯಾಪಾರ, ದೇಹದ ಚೇಷ್ಟೆ. ದೇಹದ ಕ್ರಿಯೆ ಒಂದು, ಇಂದ್ರಿಯ ಕ್ರಿಯೆ, ಮನೋವ್ಯಾಪಾರ, ಮೂರು ಸೇರಿದ್ರೆ ವ್ಯವಹಾರ ಅಂತ. ಇದು ವೈದಿಕಕ್ಕೂ ಸಮಾನ. ವೇದದ ಯಜ್ಞಾಗಾದಿಗಳು ಮನಸ್ಸಿನಲ್ಲಿ ಹೀಗೆ ಮಾಡ್ಬೇಕು, ತಿಳ್ಕೊಬೇಕು, ಇಂದ್ರಿಯದಲ್ಲಿ ಅದು ಗೊತ್ತಾಗಬೇಕು, ಅದು ಇಂಪ್ರೂವ್ ಮಾಡಬೇಕು, ದೇಹದಿಂದ ನಡೆಸಬೇಕು. ಲೌಕಿಕ ಹಾಗೆ ಆಸ್ಪತ್ರೆ ಹೋಗ್ಬೇಕು, ಯೋಚನೆ ಮಾಡಬೇಕು, ಕಾರಲ್ಲಿ ಹೋಗ್ಬೋದು, ಆಮೇಲೆ ಕೃತಿ ದೇಹದಲ್ಲಿ ಅಲ್ಲಿ ತೋರಿಸಿ ಮಾಡಿ ಬರಬೇಕು. ಎಲ್ಲ ಕೊಂಡ್ಕೊಳ್ಳೋದು, ಮಾರೋದು, ಎಲ್ಲಾ ವ್ಯವಹಾರವು ದೇಹ, ಇಂದ್ರಿಯ, ಮನಸ್ಸು. ವ್ಯವಹಾರದ ಚೇಷ್ಟೆ ಕ್ರಿಯೆ ಹರನೇ ಧಾತು ಅವಹಾರ. ದೇಹೇಂದ್ರಿಯ ಮನೋಬುದ್ಧಿಗಳ ಚೇಷ್ಟೆಗೆ ಹೆಸರು. ದೇಹೇಂದ್ರಿಯ ಮನೋಬುದ್ಧಿ ಚೇಷ್ಟೆ ಲೌಕಿಕಕ್ಕೂ ಬೇಕು, ವೈದಿಕಕ್ಕೂ ಬೇಕು. ಆದ್ರೆ ಈ ಚೇಷ್ಟೆ ಕರ್ತೃತ್ವ ಬುದ್ಧಿ ನಡೆಯುತ್ತೆ ಎಂದು ನಿಂತ್ಕೊಂಡ್ರೆ ಆ ಕರ್ತೃತ್ವ ಬುದ್ಧಿ ಅವಿದ್ಯಾ ಕಲ್ಪಿತ. ನಾನ್ ಮಾಡುವನು ಅನ್ನೋ ಬುದ್ಧಿ ಇದೆಯಲ್ಲ, ವಸ್ತುತಃ ನಮ್ಮ ಸ್ವರೂಪಕ್ಕೆ ಮಾಡುವನು ಅನ್ನೋದಿಲ್ಲ. ಮೂರೂ ಇಲ್ಲ. ಆಟೋ ರಿಕ್ಷಾ ಮೂರು ಕಾಲಿದಂಗೆ ಮಾಡೋದು, ತಿಳ್ಕೊಳ್ಳೋದು, ಅನುಭವಿಸೋದು. ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ. ಮೂರ್ ಕಾಲ ಮೇಲೆ ಜೀವಪ್ಪ ನಡೆಯೋದು. ಜೀವಪ್ಪನ ವ್ಯವಹಾರದಲ್ಲಿ ಮೂರ್ ಮೇಲೆ ಮುಂಚೆ ಜ್ಞಾತೃತ್ವ, ಆಮೇಲೆ ಕರ್ತೃತ್ವ, ಆಮೇಲೆ ಭೋಕ್ತೃತ್ವ. ಈ ಉತ್ಪನ್ನ ವಿವೇಕ ಜ್ಞಾನಸ್ಯ ಉತ್ಪನ್ನಂ ವಿವೇಕ ಜ್ಞಾನಂ ಯಸ್ಯ ವಿವೇಕ ರೂಪಂ ಜ್ಞಾನಂ ವಿವೇಕ ಜ್ಞಾನಂ. ವಿವೇಕ ರೂಪಾದ ಜ್ಞಾನ, ಇಂಗಳ ರೂಪ, ಇದು ಆತ್ಮ, ಅನಾತ್ಮ, ಆತ್ಮನೇ ಸತ್ಯ, ಅನಾತ್ಮ ಕಲ್ಪಿತ ಅಂತ ತಿಳ್ಕೊಳ್ಳೋದು ವಿವೇಕ ಜ್ಞಾನ. ಅದು ಯಾರು ಉಂಟಾಗಿದೆಯೋ ಅಂತಹ ಸ್ಥಿತಪ್ರಜ್ಞನಿಗೆ ಈ ವ್ಯವಹಾರವೆಲ್ಲ ಅವಿದ್ಯಾ ಕಾರ್ಯ ಅನ್ನೋದೇ. ಅವಿದ್ಯಾ ಕಲ್ಪಿತ, ಅವಿದ್ಯಾಧ್ಯಸ್ಥ, ಅವಿದ್ಯಾತ್ಮಕ ಎಲ್ಲ ಒಂದೇ ಅರ್ಥ. ಅವಿದ್ಯಾ ಕಾರ್ಯ, ಅವಿದ್ಯೆ ಇದ್ದಾಗ ಮಾತ್ರ ತೋರೋದು, ನಡೆಯೋದು, ಆಗುದು ಅಂತ. ಹಾವಿನ ನೋಡ್ರಿಂದ ಭಯ, ತನ್ನಿಮಿತ್ವ ಮಾಡುವಂತ ಚೇಷ್ಟೆ ಎಲ್ಲ ಅವಿದ್ಯಾ ಕಾರ್ಯವೇ. ಹಾವು ನೋಡಿದ್ರೆ ಹಗ್ಗ ಇರೋದು, ಹಾವು ನೋಡೋದು ಮೊದಲನೇ ಅವಿದ್ಯಾ ಇದ್ದು, ಅದರಿಂದ ಮೈ ನಡುಕ, ಆಮೇಲೆ ಓಡೋದು ಎಲ್ಲ ಅವಿದ್ಯಾ ಕಾರ್ಯವೇ. ಮೂಲತಃ ಹಾವೇ ಇಲ್ಲ ಅಲ್ಲಿ. ಅದೇ ರೀತಿ ಮಾಡುವನೇ ಅಲ್ಲದೆ ಇದ್ದಾಗ ಮಾಡುವನು ತಿಳ್ಕೊಳ್ಳೋದು, ಆಮೇಲೆ ಅನುಭವಿಸೋದು, ಅದಕ್ಕೆ ಪೂರ್ವಭಾವ ತಿಳ್ಕೊಳ್ಳೋದು. ಇದು ಎಲ್ಲ ವ್ಯವಹಾರವು ಯಾವನು ಸ್ಥಿತಪ್ರಜ್ಞನಾಗಿದ್ದಾನೋ, ಆತ್ಮಸ್ವರೂಪವನ್ನು ಕಂಡುಕೊಂಡಿದ್ದಾನೋ, ಸ್ಥಿತಪ್ರಜ್ಞಾನ ಆತ್ಮಜ್ಞಾನಿ ದರ್ಶ. ಆತ್ಮನ ಕಂಡುಕೊಂಡವನು ಯಾವನೋ ಅವನಿಗೆ ಇದೆಲ್ಲ ಅವಿದ್ಯಾ ಕಾರ್ಯವಾದ್ದರಿಂದ ಅವಿದ್ಯಾ ನಿವರ್ತೌ ಸತ್ಯಾಂ ನಿವರ್ತತೆ. ಅವಿದ್ಯಾ ನಿವೃತ್ತಿ ಆಯ್ತು ಅಂದ್ರೆ ಆದ ಸಮಯದಲ್ಲಿ ವ್ಯವಹಾರ ಬಾಧಿತವಾಗುತ್ತೆ. ಆದ್ರೂ ವ್ಯವಹಾರ ಅವನ ಅನುಭವ ದೃಷ್ಟಿಯಿಂದ ಬಾಧಿತವಾದರೂ ಅವನ ದೇಹೇಂದ್ರ ಮನೋಬುದ್ಧಿಯು ಇಲ್ಲಿ ಕರೆಕ್ಟಾಗಿ ಹಿಡ್ಕೊಳ್ತಾ ಇರ್ತಾನೆ. ಅವನು ಏನೇ ಚೇಷ್ಟೆ ಮಾಡುದು, ವ್ಯಾಪಾರ ಮಾಡುದು, ಒಂದು ಪೂಜೆ ಮಾಡುದು ಜ್ಞಾನಿ. ಅವನ ಹಾಗೆ ಜ್ಞಾನಿ ಪೂಜೆ ಮಾಡಕ್ಕಾಗಲ್ಲ. ಜ್ಞಾನಿ ಪೂಜೆ ಮಾಡಕ್ಕಾಗಲ್ಲ. ಅವನ ಒಂದು ಏಕಾಗ್ರತೆ, ಅವನ ಒಂದು ಅರ್ಥಾನುಸಂಧಾನ, ಅವನ ಏಕಾತ್ಮತೆ. ಯಾವ ದೇವತೆ ಪೂಜೆ ಮಾಡ್ತಾನೋ ಆತ್ಮ ಪೂಜೆ ಮಾಡ್ತಾನೆ. ಹಂಗಾಗಿ ಅವನು ಬಹಳ ಮೇಲ್ಮಟ್ಟದ ಅವನ ಪೂಜೆ. ಜ್ಞಾನಿಯ ಪೂಜೆ, ಜ್ಞಾನಿ ಏನೇ ಕರ್ಮ, ಲೌಕಿಕವಾಗಿ ಏನಾದ್ರು ಒಂದು ಅವನು ಕಳೆದಿದ್ದಾಗಲಿ, ಅವನ ಅಂಗಡಿ ವ್ಯಾಪಾರ ಆಗಲಿ, ಮನೆ ಕಸ ಕೊಡ್ಸೋದಾಗಲಿ, ನೆಲ ಒರೆಸೋದಾಗಲಿ, ಏನೇ ಜ್ಞಾನಿ ಮಾಡಿದ್ರು ಅವನಷ್ಟು ಅಚ್ಚುಕಟ್ಟ ಮಾಡಕ್ಕಾಗಲ್ಲ. ಅಷ್ಟು ಅಚ್ಚುಕಟ್ಟ ಮಾಡ್ತಾನೆ. ಆದ್ರೆ ಯಾವ ಕ್ರಿಯೆಯಲ್ಲೂ ಅವನಿಗೆ ಕರ್ತೃತ್ವ ಬುದ್ಧಿ ಇಲ್ಲ. ಯಾಕೆ ಹೇಳು? ಅವಿದ್ಯಾ ನಿವೃತ್ತಿ ಆಗಿದೆ. ಹಾಗಾಗಿ ಎಲ್ಲಾ ವ್ಯವಹಾರ ತೊಲಗೋಗ್ಬಿಡುತ್ತೆ. ಯಾವ ವ್ಯವಹಾರ ಅದು ಇರೋದೇ ಇಲ್ಲ ಅವನಿಗೆ. ಇರೋದಿಲ್ಲ ಅಂದ್ರೆ ಸತ್ಯ ಆಗಿರಲ್ಲ ಅಂತ, ಪರಮಾರ್ಥ ತೋರಲ್ಲ ಅಂತ. ಸತ್ಯತ್ವ ಬುದ್ಧಿ ಹೋಗ್ಬಿಡುತ್ತೆ. ಅವಿದ್ಯಾಯಾಶ್ಚ ವಿದ್ಯಾ ವಿರೋಧ ನಿವೃತ್ತಿ. ಅವಿದ್ಯೆಯೂ ದರ್ಶ ಕರ್ತರಿ ಸೃಷ್ಟಿ ಅದು. ಅವಿದ್ಯೆಯು ವಿದ್ಯೆಯೊಡನೆ ವಿರೋಧವಾದದ್ದಾದ್ದರಿಂದ ವಿದ್ಯೆಯ ವಿರೋಧ ವಿದ್ಯಾ ವಿರೋಧ. ವಿದ್ಯೆಯೊಡನೆ ಅವಿದ್ಯೆಯು ವಿರುದ್ಧವಾದದ್ದಾದ್ದರಿಂದ ಅವಿದ್ಯಾ ನಿವೃತ್ತವು ವಿದ್ಯೋತ್ಪತ್ತವು ಸತ್ಯಾಂ ಅವಿದ್ಯಾಯ ನಿವೃತ್ತಿ. ವಿದ್ಯೋತ್ಪತ್ತಿ ಆದ ಕೂಡ ಅವಿದ್ಯೆ ಹೋಗಿಯೇ ಹೋಗುತ್ತೆ ಎಂಬ ಅರ್ಥವನ್ನ ನೋಡಿ. ಅವಿದ್ಯಾ ನಿವೃತ್ತಿ ಆಗುತ್ತೆ ಜ್ಞಾನಿ ಆದವನಿಗೆ ಎಂಬ ಅರ್ಥವನ್ನು ಇಂಗ್ಲಿಷ್ ಶ್ಲೋಕ ಹೇಳುತ್ತೆ ಅಂತ ಇದ್ದಾರೆ ಭಾಷೆಗಾರರು.
ನಮಗೆ ಯಾನುಷಾ ಸರ್ವಭೂತ ಶ್ಲೋಕ ನೋಡಿದ್ರೆ ಎಲ್ಲರಿಗೂ ಯಾವ್ದು ಕತ್ಲೆಯೋ ರಾತ್ರಿಯೋ ಅಲ್ಲಿ ಜ್ಞಾನಿ ಎಚ್ಚೆತ್ತಾನೆ, ಎಲ್ಲರೂ ಯಾರು ಎಚ್ಚೆತ್ತಾರೋ ಆ ಜ್ಞಾನಿ ಮಲಗಿರ್ತಾನೆ, ಅದು ಅಷ್ಟೇ ಕಾಣುತ್ತೆ. ಶಂಕರಾಚಾರ್ಯರು ಜ್ಞಾನಿ ವ್ಯವಹಾರದಲ್ಲಿ ಜ್ಞಾನಿ ವ್ಯವಹಾರ ಸತ್ಯತ್ವ ಬುದ್ಧಿಯಿಂದ ಕೊಡ್ದಾಗಿರೋಲ್ಲ. ಜ್ಞಾನಿ ಅವಿದ್ಯಾನಿಮಿತ್ತ ಆದ್ಮೇಲೆ ಎಲ್ಲಾ ವ್ಯವಹಾರವು ತೊಲಗಿ ಹೋಗ್ಬಿಡುತ್ತೆ, ಎಲ್ಲಾ ವ್ಯವಹಾರವು ಅವಿದ್ಯಾ ಕಾರ್ಯವೇ ಎಂಬುದನ್ನು ಈ ಶ್ಲೋಕ ಹೇಳುತ್ತೆ ಅಂತ ಇದ್ದಾರೆ. ಅವ್ರು ಶ್ಲೋಕ ನೋಡೋ ಕ್ರಮಕ್ಕೂ ನಾವು ಶ್ಲೋಕ ನೋಡೋ ಕ್ರಮಕ್ಕೂ ಎಷ್ಟು ವ್ಯತ್ಯಾಸ ನೋಡಿ, ಗೊತ್ತೇ ಆಗೋದಿಲ್ಲ. ಇದು ಅವಿದ್ಯಾ ವ್ಯವಹಾರ ಹೇಳಕ್ ಅನ್ಸುತ್ತೆ. ಅವಿದ್ಯಾ ವಿರೋಧ ವಿದ್ಯಾ ವಿರೋಧ ಅವಿದ್ಯಾ ನಿವೃತ್ತವು ವಿದ್ಯೆಯ ಅವಿದ್ಯಾ ನಿವೃತ್ತವು ವ್ಯವಹಾರಸಿ ನಿವೃತ್ತಿ. ಇಲ್ಲಿ ಅವಿದ್ಯಾಯಾಶ್ಚ ನಿವೃತ್ತಿ ಹೇಳ್ತಿರೋದು. ಅವಿದ್ಯೆಯು ತೊಲಗಿ ಹೋಗುತ್ತೆ, ವಿದ್ಯಾ ವಿರೋಧವಾದಂತ ಅವಿದ್ಯೆ ತೊಲಗಿ ಹೋಗುತ್ತೆ, ಅವು ಅವಿದ್ಯೆ ತೊಲಗಿ ಹೋದ್ಮೇಲೆ ವ್ಯವಹಾರ ತೊಲಗಿ ಹೋಗುತ್ತೆ ಎಂಬ ಅರ್ಥವನ್ನು ಸ್ಪಷ್ಟಪಡಿಸುತ್ತಾ ಮುಂದೆ ಶ್ಲೋಕವನ್ನು ಭಗವಂತ ಹೇಳಿಸ್ತಾ ಇದ್ದಾನೆ. ಅಂದ್ರೆ ಅವಿದ್ಯೆಗೂ ವಿದ್ಯೆಗೂ ವಿರೋಧ ಇದೆ, ಅವಿದ್ಯಾ ನಿವೃತ್ತಿ ಆದ್ಮೇಲೆ ವ್ಯವಹಾರ ನಿವೃತ್ತಿ ಆಗತ್ತೆ, ಅವಿದ್ಯಾ ನಿವೃತ್ತಿ ಆಗೋದಕ್ಕೆ ವಿದ್ಯೆಯ ಕಾರಣ ಎಂಬುದನ್ನ ಈ ಶ್ಲೋಕದಿಂದ ಸ್ಪಷ್ಟಪಡಿಸ್ತಾ ಇದ್ದಾರೆ ಪರಮಾತ್ಮ ಅಂತ ಇದ್ದಾರೆ ಭಾಷೆ. ಯಾ ನಿಶಾ ಸರ್ವಭೂತಾನಾಂ ಯಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ 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 ಯಾವ ಬಹುವಚನ ಕರೆಕ್ಟ್ ಔಟ್ ಆದಾಗ ಯಾಕೆ ಭೂತಾನಿ ಜಾಗೃತಿ ಯಸ್ಯಾಂ ತಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತಃ ಮುನೇಃ. ನಾವೆಗೆ ಎನ್ನಿಶಾ ಸರ್ವಭೂತಾನಂ ಇರ್ಬೇಕಾಗಿತ್ತು ಶ್ಲೋಕ. ಯತ್ ಪರಮಾರ್ಥ ತತ್ವ ನಿಶಾ ಅಂತ. ಯಾ ನಿಶಾ ಏನೂ ಆಗಲ್ಲ, ಯಾವ ರಾತ್ರಿಯೋ ಅಲ್ಲ, ಯಾವುದು ರಾತ್ರಿಯೋ ಅಂತ. ಯಾವ ರಾತ್ರಿ ಇಲ್ಲಿ ಯಾವ ರಾತ್ರಿ ಏನೋ ಯಾವ ರಾತ್ರಿ ವಿಚಾರ ಅಲ್ವಲ್ಲ ಇದೆ. ಯಾವ ರಾತ್ರಿ ಅರ್ಥ ಆಗುತ್ತೆ, ಯಾವ ರಾತ್ರಿ ಜಾಗರಣೆ ಮಾಡ್ತಿರೋ ಅಂತ ಮಾಡ್ಬೇಕು. ಯಶ್ಯಾಂ ನಿಶಾಯಾಂ ಜಾಗರಣೆ ಕುರುವಂತಿ ಯಾವ ಯಾವ ರಾಶಿ ಭಯಂಕರೋ ಯಾ ನಿಶಾ ಘೋರಕರಿ ಭಯಂಕರಿ ಹೇಳ್ಬೋದು. ರಾತ್ರಿ ವಿಶೇಷ ಅಲ್ಲ ಇದು. ಯಾವುದು ರಾತ್ರಿ ಆಗಿದೆಯೋ ಯಾವುದೋ ಇದೆ ಅದು ರಾತ್ರಿ ಆಗಿದೆ ಅಂತ ಇದ್ದಾರೆ. ಯಾವುದೋ ಪರಮಾರ್ಥ ತತ್ವಂ ಚಿತ್ತಪ್ರಜ್ಞಸ್ಯ ವಿಷಯ. ಚಿತ್ತಪ್ರಜ್ಞರಿಗೆ ವಿಷಯವಾದ ಪರಮಾರ್ಥ ತತ್ವ ರಾತ್ರಿ ಆಗಿದೆ. ಎನ್ನಿಶಾ ಸರ್ವಭೂತಾನಾಂ ಆಗಿದ್ರೆ ಎತ್ತಿದ್ರೆ ಯಾವ ಪರಮಾರ್ಥ ತತ್ವವು ನಿಶಾ ಇದೆ. ಯಾವ ರಾತ್ರಿ ಬಗ್ಗೆ ಹೇಳಕ್ ಬಂದಿಲ್ಲ ಇದು. ರಾತ್ರಿ ಹೊತ್ತಲ್ಲಿ ಕಮ್ಮಿ ಊಟ ಮಾಡ್ಬೇಕು, ರಾತ್ರಿ ಹೊತ್ತಲ್ಲಿ ಫಲಾರ ಮಾಡ್ಬೇಕು ಅದನ್ನ ಹೇಳಿ ಬಂದಿದ್ದಾರೆ. ಯಾವ ರಾತ್ರಿ ಇದೆಯೋ ಅಂತ ಹೇಳಿ ಬಂದಿದ್ದಾರೆ. ಯಾವ ರಾತ್ರಿ ಇದೆಯೋ ಅಲ್ಲ, ಯಾವುದು ರಾತ್ರಿಯೋ ಅಂತ ಹೇಳ್ತಾ ಇದ್ದಾರೆ. ಯಾವುದು ಅನ್ನೋದು ಸರ್ವನಾಮ ಅದು, ಅದು ನಪುಂಸಕಲಿಂಗ. ಎನ್ನಿಶಾ ಸರ್ವಭೂತಾನ ಅಂತ ಕರೆಕ್ಟ್ ಆಗ್ತಿತ್ತು ಸಂದೇಹ. ಆದ್ರೆ ಯಾಕಪ್ಪ ಅವರು ನಮ್ಮ ಅಣ್ಣ ಹತ್ರ ಕೇಳಿದೆ, ಹೇಳ್ಬೋದು ಅಲ್ಲ. ಅಣ್ಣ ಏನಂದ್ರೆ ಈ ವಜ್ಜೀವ ಏಷಃ ಯದಶ್ವಃ, ಯಶ್ವ ಶಬ್ದ ಪುಲ್ಲಿಂಗ, ಯತು ನೋವಿನಿಂದ, ಯೋಶ್ವ ಅಂತ ಹೇಳ್ಬೋದು. ಯದಗ್ನಿ ಯಾಕೆ ಸರ್ವಭೂತ ನಿಶಾ ಅಲ್ಲ. ಯಾವ ಸರ್ವಭೂತ ಯಾವ್ದು ಯಾವ್ದು ಅದು ಯಾವುದು ಪರಮಾರ್ಥ ಸತ್ಯವು ಪರಮಾರ್ಥ ತತ್ವವು ಯತು ಸರ್ವಭೂತಾನ ನಿಶಾ ಆಗುತ್ತೇವೋ. ಯತು ಪರಮಾರ್ಥ ತತ್ವ ಸರ್ವಭೂತಾನ ನಿಶಾ. ನೀವು ಯತೋರಿಗೆ ಯಾವ್ದಕ್ಕೆ ಅಬ್ಜೆಕ್ಟಿವ್ ಮಾಡ್ತಿರೋ ಯಾವ ಶಬ್ದವನ್ನ ಆ ವಿಶೇಷ ಅಬ್ಜೆಕ್ಟಿವ್ ಇದು ಯಾವ್ದು ವಸ್ತು ನೋವು ಯಾವ್ದು ಆ ಅಬ್ಜೆಕ್ಟಿವ್ ಅಲ್ಲಿಂದ ಇರ್ಬೇಕು. ಈ ಪರಮಾರ್ಥ ತತ್ವ ಅಂತ ನೋವು ಮಾಡಿದ್ಮೇಲೆ ಆ ಪರಮಾರ್ಥ ತತ್ವಕ್ಕೆ ಅಬ್ಜೆಕ್ಟಿವ್ ಆಗಿರೋ ಯತು ಯಾವ ಯತು ಆಗ್ಬೇಕೆ ಹೊತ್ತು ಹಂಗ್ ಮಾಡ್ಕೊಂಡಿದ್ದಾರೆ. ಎನ್ನಿಶಾ ಸರ್ವಭೂತ ಹೇಳಿದ್ರೆ ಲಕ್ಷ್ಮೀಪತಿ ಬ್ರಹ್ಮ ಅಂತ ಪುಂಸಕ ಲಿಂಗ ತಗೊಂಡ್ರೆ ಅವಾಗ ಹೊಂದಲ್ವಾ ಗುರುಗಳೇ? ಆಗುತ್ತೆ. ಯಥೋ ಬ್ರಹ್ಮ ಆಗೋದು. ಯಥೋ ಬ್ರಹ್ಮ ಯಥೋ ಜ್ಞಾನಂ ಯಥೋ
ಯಾರ ಸ್ತ್ರೀಲಿಂಗಕ್ಕೆ ಯಾವ ಹೊಂದಲ್ಲ ಬ್ರಹ್ಮ ಜೊತೆ ನಪುಂಸಕಲಿಂಗ. ನಪುಂಸಕಲಿಂಗಕ್ಕೆ ಎಚ್ಚರ ಬರೋದು. ನೀವು ಯಾವ ದೇವತಾ ತಗೋಬೇಕು, ಯಾವ ಪರಾದೇವತೆಯು ಎಲ್ರಿಗೂ ದಿಶೆಯಾಗಿದೆಯೋ, ಯಾವ ಪರಾದೇವತಾ ಸರ್ವಭೂತಾನ ನಿಶಾ ಮಾಡ್ಕೋಬೇಕು. ಅಲ್ಲ, ಯಾವುದು ನಿಶಯ ಅಂತ ಕನ್ನಡದಲ್ಲಿ ಕೊಟ್ಟಾಗ ಯಾವುದು ಯಾವುದು ಅಂತ ಹೇಳ್ಬೋದಲ್ಲ. ಅದು ಯಾರದು ಸ್ತ್ರೀಲಿಂಗಮ್ಮ, ಯಾವುದು ನಪುಂಸಕ ಕನ್ನಡದಲ್ಲೇ. ಇಲ್ಲಿ ಯಾರದು ಸ್ತ್ರೀಲಿಂಗ, ಸ್ತ್ರೀಲಿಂಗಕ್ಕೆ ಒಂದು ಇದಕ್ಕೆ ನೋಡ್ಕೊಡಿ. ಸ್ತ್ರೀಲಿಂಗಕ್ಕೆ ಒಂದು ವಿಶೇಷ ಸಂಸ್ಕೃತ ಗೊತ್ತಿಲ್ಲ, ಕನ್ನಡದಲ್ಲಿ ಹೇಳ್ದೆ ನಾನು. ಯಾಕೆ ನಾನು ಹೇಳಿದ್ದು ಯಾವುದು ಅನ್ನುವಾಗ ಯಾವುದು ಎಚ್ಚತಾಗಬೇಕು. ಎನ್ ನಿಶಾ ಸರ್ವಭೂತಾನಾಂ ಕರೆಕ್ಟ್ ಆಯ್ತು. ಎನ್ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ. ತಸ್ಯಾಂ ಅದು ಹೊಂದಿದ್ದು ಎನ್ ನಿಶಾನ ಯಾವ ಪರಮಾರ್ಥ ಇಲ್ಲವಾ, ಎನ್ ನಿಶಾ ಹೊಂದಿದ್ದಪ್ಪ. ಎನ್ ನಿಶಾ ಅದು ನೀ ಬಂದ್ಬಿಟ್ರೆ ಅದು ಗುರು ಆಗ್ಬಿಡುತ್ತದು. ನೀರ್ ನಾವು ಬಂದ್ರೆ ಸಂಯೋಗ್ಯ ಗುರು ಸಂಯೋಗ್ಯ ಗುರು ದೀರ್ಘಶ್ಚ ಭವತಿ. ದೀರ್ಘಶ್ಚ ಭವತಿ. ಯಾವ ಅರ್ಥ ಬರುತ್ತೆ ಅದಕ್ಕೆ? ಅಲ್ಲಲ್ಲ, ಭಾಷಿಕಾರರಿಗೆ ಯಾವ್ದಾವ್ದಲ್ಲೂ ಯಾವ್ದಾವ್ದಲ್ಲೂ ಅಪಾಠ ಈಗ ಯೋಗತಿಷ್ಠತಿ ನೇಂಗತೆ ಇದೆಯಲ್ಲ, ಯೋಗತಿಷ್ಠತೆ ಆಗ್ಬೇಕು. ಅವತಿಷ್ಠ ಭಾಷಿಕರು ಅಪಪ್ರಯೋಗ ಅನ್ನಲ್ಲ. ಹಂಗೆ ಅಷ್ಟೇ ಛಂದೋಭಂಗವಾಗಿ ಮಾಡ್ಬಿಡ್ತಾರೆ. ಇಲ್ಲಿ ಯಾವ ಪರಮಾರ್ಥ ತತ್ವವು ಎಲ್ಲಾ ಪ್ರಾಣಿಗಳಿಗೂ ರಾತ್ರಿಯಂತೆ ಇದೆಯೋ, ರಾತ್ರಿಯಲ್ಲಿ ಹೇಗೆ ಪದಾರ್ಥ ಕಾಣೋದಿಲ್ವೋ, ಈ ಪರಮಾರ್ಥ ತತ್ವ ಸಾಮಾನ್ಯವಾಗಿ 199.9 ಜನಕ್ಕೆ ಈ ಪರಮಾರ್ಥ ತತ್ವ ಗೊತ್ತಿಲ್ಲ. ಆದರೆ ಆ ಪರಮಾರ್ಥ ತತ್ವ ವಿಷಯದಲ್ಲಿ ಸಂಯಮಿ ಅಂದ್ರೆ ಜ್ಞಾನಿ ಆದವನು ಜಾಗೃತಿ ಹೆಚ್ಚಾಗಿ ಕ್ಲಿಯರ್ ಸ್ಪಷ್ಟ ಗೊತ್ತಾಗ್ತಾ ಇದೆಯಲ್ಲ. ಅಧ್ಯಾತಮ ಸ್ಪಷ್ಟತಮ ಯಾಕೆ ಗೊತ್ತ, ತಾನೇ ಇಲ್ಲಿ ಗೊತ್ತಾಗ್ಯಾರಕ್ಕೆ ಏನಿದೆ ಅಂತ ಹೇಳಿ ಅದರಲ್ಲಿ ಫುಲ್ ಅವನು ಅದೇನಾಗಿರ್ತಾನೆ, ಅಲರ್ಟ್ ಆಯ್ತು, ಗೊತ್ತಾಕೊಂಡವನಾಗಿರ್ತಾನೆ, ತಿಳಿದವನಾಗಿರ್ತಾನೆ, ಚಿರಪರಿಚಿತ ಅವನಿಗೆ. ಜ್ಞಾನಿಯಾದವನಿಗೆ ಈ ಪರಮಾರ್ಥ ಅತ್ಯಂತ ಚಿರಪರಿಚಿತ ಅಂದ್ರೆ ಸುಪ್ರಸಿದ್ಧ ಸ್ವಾನುಭವ ವೇದ್ಯವಾಗಿರುತ್ತೆ. ಆದ್ರೆ ಯಾವ ಗ್ರಾಹ್ಯಗ್ರಾಹಕ ವ್ಯವಹಾರದಲ್ಲಿ ಭೂತಗಳು ಹೆಚ್ಚಾಗಿರ್ತಾರೋ, ಯಸ್ಯಾಂ ಜಾಗೃತಿ ಯಸ್ಯಾಂ ಗ್ರಾಹ್ಯಗ್ರಾಹಕ ರೂಪಾಯಾಂ ಅವಿದ್ಯಾಯಾಮ್, ಗ್ರಾಹ್ಯಗ್ರಾಹಕ ರೂಪವಾದ ಈ ಅವಿದ್ಯೆಯಲ್ಲಿ ಭೂತಗಳು ಹೆಚ್ಚಾಗಿದ್ದಾರೆ. ಹೆಚ್ಚಾಗಿದೆಯಾ ನೋಡ್ತೇವೆ, ಮನೆ ಇದೆ, ಗಿಡ ಇದೆ, ಜನ ಇದೆ, ಕಿಟಕಿ ಇದೆ, ಎಲ್ಲ ಇದೆಲ್ಲ ಪ್ರಪಂಚ ಇದೆಯಲ್ಲ ಅಂದ್ರೆ ಇದು ನಿಶಾ. ಯಾರಿಗೆ? ನಿಶಾ ಅಂದ್ರೆ ಏನ್ ಅನ್ಸಲ್ಲ, ಸುಳ್ಳು ಅಲ್ಲ, ತೋರಿಕೆ. ನಿಶಾ ಅಂದ್ರೆ ಹೇಗೆ ಕತ್ತಲೆಯಲ್ಲಿ ಹೇಗೆ ವಿಜ್ಞಾನ, ಇದು ಅಜ್ಞಾನ ರೂಪ ಅಂದ್ರೆ ನಿಶಾ ಅಂದ್ರೆ ಅಜ್ಞಾನಕ್ಕೆ ಇದು. ರಾತ್ರಿನ ಅಜ್ಞಾನಕ್ಕೆ ಈಕ್ವೇಷನ್ ಮಾಡ್ತಾರೆ, ಇದು ಅಜ್ಞಾನ ಅಂತ ನಾವು. ಏನು ಎಲ್ಲವೂ ನಾವು ಕಾಣ್ತಾ ಇದ್ದೇವೆ, ವ್ಯವಹಾರ ಕಾಣ್ತಾ ಇದ್ದೀವಿ, ಪ್ರಪಂಚ ಸತ್ಯ ಅನ್ಕೊಂಡಿದ್ವಿ, ಇದು ಅಜ್ಞಾನ ಅಂತಾನೆ. ಯಾವುದು ನಮಗೆ ಅಜ್ಞಾನವಾಗಿದೆಯೋ, ಗೊತ್ತಿಲ್ಲದ್ದಾಗಿದೆಯೋ ಅದು ಸುಲಭವಾಗಿ ಗೊತ್ತಾಗಿದೆ ಅಂತ ತಿಳಿದಿದೆಯಲ್ಲ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆಯಲ್ಲ ಅಂತ ಅಂತಿರ್ತಾನೆ. ಇದೊಂಥರ ಒಗಟು ಶ್ಲೋಕ ಮಹಾಭಾರತದಲ್ಲಿ. ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾನಿ ಚ ಅಹಂ ವೇದ್ಮಿ ಶುಕೋ ವೇತ್ತಿ ಸಂಜಯೋ ವೇತ್ತಿವಾನವ ಅಂತ ವ್ಯಾಸರು ಹೇಳಿದ್ದಾರೆ. ಈ ಲಕ್ಷ ಶ್ಲೋಕ ಇದೆಯಲ್ಲ ಮಹಾಭಾರತದಲ್ಲಿ, 8801 ಶ್ಲೋಕ. ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾನಿ 8800 ಶ್ಲೋಕ ಈ ತರ ಮಹಾಭಾರತದಲ್ಲಿ ಒಂದು ಒಗಟಾಗಿದೆ. ಅದರಲ್ಲಿ ಇದು ಒಂದು ಯಾನಿಷ, ಒಂದು ಕರ್ಮಣ್ಯ ಪಶ್ಯತಿ ಇದೆಯಲ್ಲ ಅದೊಂದು, ಅದು ಇದು ಒಗಟು ಶ್ಲೋಕನೇ. ಇಲ್ಲಿ 3-4 ಗೀತೆಯಲ್ಲಿ ಒಟ್ಟು ಮಹಾಭಾರತದಲ್ಲಿ 8800 ಶ್ಲೋಕ ಇದೆ ಅಂತೆ. ಈಗ ಕಗ್ಗಂಟು ಶ್ಲೋಕ. ಅದನ್ನ ಅಹಂ ವೇದ್ಮಿ ವ್ಯಾಸ ಅವರೇ ಬರೆದ್ರೆ ಅವ್ರಿಗೂ ಗೊತ್ತು. ಶುಕೋ ವೇತ್ತಿ, ಶುಕ ತತ್ವಜ್ಞಾನಿ ಅವನಿಗೂ ಗೊತ್ತು. ಸಂಜಯನಿಗೂ ಡೌಟ್ ನಂಗೆ ಗೊತ್ತಿದೆಯೋ ಗೋಪ ಅಂತ ಇದ್ದಾರೆ. ಸಂಜಯೋ ವೇತ್ತಿವಾ ನವ. ಅದಲ್ಲ ಸರಿ, ಅದು ಇಷ್ಟು ಒಗಟು ಮಾಡಿದಾರೆ ಅದರಲ್ಲೇ. ಹೌದಾ? ಶ್ರೌತಿ ಯಾರ? ಸೌತಿ ಸೂತ ಸೂತ ಇಲ್ಲಿ ಇದು ವ್ಯಾಸ ಬಂದಿದ್ದೀರೋ
ಮಹಾಭಾರತ ಸೂತ ಪುರಾಣದ ಬಂದಲ್ಲ. ಸರಿ, ಅವನು ಕಚ್ಚೆ ಮಾತ್ರ ಹೇಳ್ತಾನೆ, ಅವನಿಗೆ ಮುಗಿಸಿಲ್ಲ ಅಂತ. ಈ ಮಹಾಭಾರತದ ಆದಿಪರ್ವದಲ್ಲಿ ಶುರುವಾದದ್ದು ಸೌತಿ ಋಷಿಕರೇ ಹೇಳಕ್ ಶುರು ಮಾಡ್ತಾನೆ. ಯಾವ್ದೋ ಸತ್ರ ಮಾಡ್ತಾ ಇರ್ತಾರೆ, ಅಲ್ಲಿ ಶೌರ್ಯಂಕ ಬರುತ್ತೆ, ವೈಶಂಪಾಯನ ಹೇಳಿದ್ರು ಅಂತ ಅಲ್ಲಿಂದ ಕಂಟಿನ್ಯೂ ಆಗುತ್ತಲ್ಲ. ಅಲ್ಲಿ ಶುರುವಿನಲ್ಲಿ ಅವ್ರು ಹೇಳೋದು ವ್ಯಾಸರು ಮಾಡಿರೋದು ಭಾರತ ಅಂತ, ಜಯ ಅಂತ ಅಲ್ಲ. ಆಮೇಲೆ ಇದು ಅಲ್ಲಿ ಹಿಸ್ಟಾರಿಯನ್ಸ್ ಹಾಗಿಲ್ವಲ್ಲ, ಅಷ್ಟು ಶ್ಲೋಕ ಶಾಸ್ತ್ರಾಣಿ ಅಷ್ಟೋಪನಿಷದಾನಿ ಅಹಂ ವೇದ್ಮಿ ಸುಖೋವೇತ್ತಿ ಅನ್ನುವಾಗ ಅದು ಇಷ್ಟೇ ಇರೋದು ಅಂತ ಅಲ್ಲಿಲ್ಲ. ಹೌದಾ? ಓಹೋ, ನೋಡೋಣ. ಆಯ್ತು. ಯಾವ ಪರಮಾರ್ಥ ತತ್ವವು ಎಲ್ಲಾ ಪ್ರಾಣಿಗಳಿಗೂ, ಎಲ್ಲ ಮನುಷ್ಯನ ಪ್ರಧಾನ ಇಟ್ಟಿರೋದು, ಎಲ್ಲಾ ಮನುಷ್ಯರಿಗೂ ಕತ್ತಲೆಯಂತೆಯೇ ಗೊತ್ತಾಗದೇ ಇರುವಂತಹ ಆಗಿ ತೋರ್ತಾ ಇದೆಯೋ ಆ ಪರಮಾರ್ಥ ತತ್ವದ ವಿಷಯದಲ್ಲಿ ಜ್ಞಾನಿಯು ಎಚ್ಚೆತ್ತವನಾಗಿರ್ತಾನೆ, ಚಿರಪರಿಚಿತನಾಗಿ ತಿಳಿದವನಾಗಿರ್ತಾನೆ. ಯಾವ ಗ್ರಾಹ್ಯ ಗ್ರಾಹಕ ದ್ವೈತ ವ್ಯವಹಾರದಲ್ಲಿ ಎಚ್ಚರವಾಗಿದ್ದೀವಿ ತಿಳ್ಕೊಂಡಿದ್ದೀವಿ, ಇದು ಅಜ್ಞಾನ ವ್ಯವಹಾರ, ಇದು ಕತ್ತಲೆ, ಇದು ತಮೋ ರೂಪ ಎಂಬುದಾಗಿ ಜ್ಞಾನಿ ತಿಳಿದಿರ್ತಾನೆ. ಅಷ್ಟೇ ಹೊರತು ರಾತ್ರಿ ಅವನು ಮಲಗಿರ್ತಾನೆ, ಹಗಲು ಎಚ್ಚೆತ್ತ ಹಗಲು ಮಲಗಿರ್ತಾನೆ ಅರ್ಥ ಅಲ್ಲ. ರಾತ್ರಿ ಎಲ್ಲ ಎಚ್ಚೆತ್ತಿರೋದು, ಹಗಲೆಲ್ಲ ಮಲಗಿರೋದು ಜ್ಞಾನಿ ಎಷ್ಟ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಯಾ ನಿಶಾ ರಾತ್ರಿ ಸರ್ವಪದಾರ್ಥಾನಾಂ ಅವಿವೇಕಕರೀ ತಮಸ್ವಭಾವತ್ವಾತ್ ಸರ್ವಭೂತಾನಾಂ ಸರ್ವೇಷಾಂ ಭೂತಾನಾಂ. ಯಾವುದು ನಿಶಾ ಅಂದ್ರೆ ರಾತ್ರಿ ಇದೆ, ನಿಶಾ ಶಬ್ದಕ್ಕೆ ಅರ್ಥ ರಾತ್ರಿ ಅಂತ. ರಾತ್ರಿಯು ಅಂದ್ರೆ ರಾತ್ರಿ ಶಬ್ದಕ್ಕೆ ಪದಾರ್ಥ ಗೋಚರವಾಗದಿರುವ ಕತ್ತಲೆ ಅಂತ ಅರ್ಥ. ಕತ್ತಲೆ ಅಜ್ಞಾನಕ್ಕೆ ಈಕ್ವೇಶನ್, ಕತ್ತಲೆಯು ಅಜ್ಞಾನ ಒಂದೇ. ಎಲ್ಲಾ ಪದಾರ್ಥಗಳಿಗೂ ಅವಿವೇಕಗಳಿಂದ ಒಂದಾಗ್ಬಿಡುತ್ತೆ. ರೂಮಲ್ಲಿ 100 ಪದಾರ್ಥ ಇದ್ವು, ಕಗ್ಗಟ್ಟಲೆ ಆಗ್ಬಿಟ್ರೆ ಕತ್ಲೆಲ್ಲ ಒಂದಾಗ್ಬಿಡುತ್ತೆ. ಯಾವ್ದು ಪೆನ್ನು, ಯಾವ್ದು ಪುಸ್ತಕ, ಯಾವ್ದು ಕುರ್ಚಿ, ಯಾವ್ದು ಇದು ವೈಟು, ಯಾವ್ದಲ್ಲಿ ಏನು ಕಾಲ ಒಂದಾಗ್ಬಿಡುತ್ತೆ. ಅಷ್ಟು ಎಲ್ಲಾ ಪದಾರ್ಥಗಳಿಗೂ ಅವಿವೇಕವನ್ನು ಉಂಟು ಮಾಡುವಂಥದ್ದು ವಿಂಗಡವಾಗಿ ಇದು ಇಂಥದ್ದು ಅಂತ ವಿಂಗಡವಾಗಿ ಬೆಳಕಲ್ಲಿ ನಾವು ಅರಿತೀವಲ್ಲ, ಹಾಗೆ ಅರಿಯೋದಕ್ಕೆ ಆಗದೇ ಇರೋ ಹಾಗೆ ಮಾಡುತ್ತದೆಯೋ ಯಾವ ರಾತ್ರಿಯೋ ಕತ್ತಲೆಯೋ. ಯಾಕೆ ಹೇಳಿ ತಮಸ್ವಭಾವತ್ವ, ಅಜ್ಞಾನ ಸ್ವಭಾವದ್ದಾಗಿರೋದು, ಗೊತ್ತಾಗದೇ ಇರೋದು ಅಜ್ಞಾನ ಸ್ವಭಾವದ್ದಾಗಿರುತ್ತದೆ. ಆದ್ದರಿಂದ ಅದು ಅವಿವೇಕರಿಯೋ, ಅವಿವೇಕ ಉಂಟು ಮಾಡುತ್ತೋ ಯಾರಿಗೆ? ಎಲ್ಲಾ ಭೂತಗಳಿಗೂ, ಸರ್ವೇಷಾಂ ಭೂತಾನ, ಆತ್ಮಜ್ಞಾನಿ ಹೊರತಾಗಿ ಬ್ರಹ್ಮಾದಿ ಸ್ತಂಭ ಪರ್ಯಂತ ಎಲ್ಲರಿಗೂ, ಆತ್ಮಜ್ಞಾನಿಯನ್ನು ಬಿಟ್ಟು ಪ್ರತಿಯೊಬ್ಬರಿಗೂ ಈ ಪರಮಾರ್ಥ ತತ್ವವು ಅವಿವೇಕವನ್ನು ಉಂಟು ಮಾಡುವಂಥದ್ದಾಗಿದೆ. ರಾತ್ರಿ ಎಂತಾಗಿದೆ, ಕತ್ತಲೆ ಎಂತಾಗಿದೆ. ಏನು ಪ್ರಶ್ನೆ ಹಾಕ್ತಾ ಇದ್ದಾರೆ? ಯಾವುದು ಕತ್ತಲೆ ಅಂತ ಇರೋದು, ಅವಿವೇಕವಾಗಿರೋದು? ಕಿಂತತ್ ಪರಮಾರ್ಥ ತತ್ವಂ ಸ್ಥಿತಪ್ರಜ್ಞಸ್ಯ ವಿಷಯ. ಪರಮಾರ್ಥ ತತ್ವ ಅಂತ ಯಾವುದು ಉಂಟು ಅದು ಸ್ಥಿತಪ್ರಜ್ಞನಿಗೆ ಗೋಚರವಾಗ್ತಾ ಇರುವಂಥದ್ದು, ಅದು ಎಲ್ಲರಿಗೂ ರಾತ್ರಿ ಕತ್ತಲೆ ಅವಿವೇಕ ಉಂಟು ಮಾಡೋದು, ಅಜ್ಞಾನ. ಏನಪ್ಪ ಹೇಳ್ತಾರಪ್ಪ, ಎಲ್ಲವೂ ಬ್ರಹ್ಮವಂತೆ, ಅದು ಒಂದೇ ಪರಮಾರ್ಥವಂತೆ, ಅದೇ ನಮಗೂ ಆತ್ಮವಂತೆ, ಅದು ಬಿಟ್ಟು ಜಗತ್ತಲ್ಲಿ ಏನೇನು ಇಲ್ವೇ ಇಲ್ವಂತೆ, ಎಲ್ಲ ನಾವೆಲ್ಲ ಅಜ್ಞಾನದಲ್ಲಿ ಇದೀವಂತೆ ಅಂತ ಇವ್ರು ಅಂತ್ಯಕಂತೆ ಮಾತಾಡ್ತಾ ಇರೋ ಹೊರತು ಇವ್ರಿಗೆ ಅದೇನು ಗೊತ್ತಿಲ್ಲ. ಅವನು ಏನು ಈಗ ಅಂತ್ಯಕಂತೆ ಮಾತಾಡ್ತಿದ್ದಿರಲ್ಲ, ಅದೇ ರಿಯಲ್ಲು, ಅದೇ ಸತ್ಯ, ಹಾಗೆ ಇರೋದು, ಅದೇ ಅನುಭವ ಅಂತ ಅವನಂತಾನೆ. ನಾವು ಹೌದಾ, ಹಾಗಿದ್ಯಾ, ಇದೆಲ್ಲ ಯಾವ್ದು ಇಲ್ವಾ, ಪ್ರಪಂಚ ಇಲ್ವಾ, ಜನರು ಯಾವ್ದು ಇಲ್ವಾ, ವ್ಯವಹಾರ ಏನು ಇಲ್ವಾ, ಎಲ್ಲ ಮಾಯೇನ, ತೋರಿಕೆನ, ಕಲ್ಪನೆ. ಹೌದು, ಇಲ್ಯೂಷನ್, ತೋರಿಕೆ, ಭ್ರಾಂತಿ, ಏನೇನಿಲ್ಲ, ಇರೋದಿಲ್ಲ ಏಕಮೇವಾದ್ವಿತೀಯಂ ಬ್ರಹ್ಮ. ಪರಮಾರ್ಥ ತತ್ವ ಅನ್ನೋದು ಸ್ಥಿತಪ್ರಜ್ಞನಿಗೆ ವಿಷಯ ಅಂದ್ರೆ ಗೋಚರವಾದ, ಅವನು ಅತ್ಯಂತ ಚಿರಪರಿಚಿತವಾಗಿ ಮಾಡಿಕೊಂಡ ಪರಮಾರ್ಥ ತತ್ವ ಉಂಟಲ್ಲ, ಆ ಪರಮಾರ್ಥ ತತ್ವ ನಿಶಿಯಾಗಿದೆ. ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ನಾವು ನಮ್ಮನ್ನು ಗೂಬೆಗಳನ್ನು ಬೈತಾ ಇದ್ದಾರೆ ಶಂಕರಾಚಾರ್ಯರು. ನೀವೆಲ್ಲ ಗೂಬೆಗಳಾಗಿದ್ದೀರಾ ನೋಡಿ. ಯಥಾ ರಕ್ತಂಚರಾಣ ಅಹರೇ ವಸತು ಅನ್ಯೇಷಾಂ ಇಶಾ ಭವತಿ ತದ್ವತ್ ನಕ್ತಂಚರ ಸ್ಥಾನೀಯಾನಾಂ ಅಜ್ಞಾನಾಂ ಸರ್ವಭೂತಾನಾಂ ನಿಶಾ ಇವ ನಿಶಾ ಪರಮಾರ್ಥ ತತ್ವಂ.
ಹೇಗೆ ನಕ್ತಂ ಚರಂತಿ ಇದೆ ನಕ್ತಂ ಚರಾಹ, ರಾತ್ರಿಯಲ್ಲಿ ಓಡಾಡುವವರು. ನಕ್ತ ಶಬ್ದ ಯಾವ ಲಿಂಗ? ಹೌದಾ? ಅವ್ಯಯ. ನಕ್ತಂ ಭ್ರತೋನಿ ಸುಜ್ಜಂತೆ ನಕ್ತಂ ಎಲ್ಲ ನಕ್ತಂ. ನಕ್ತಂಜಾತಾಸ್ಯೋಢೇ, ರಾತ್ರಿಯಲ್ಲಿ ಹುಟ್ಟಿದವಳು, ರಾತ್ರಿಯನ್ನು ಕುರಿತು ಮಾಡೋದು ಅವ್ಯಯ. ಅದು ನಕ್ತಂ ಅನ್ನೋದು ಅವ್ಯಯ. ನಕ್ತಂ ಇದು ಅಲುಕ್ ಸಮಾಸ. ನಕ್ತಂ ಚರಂತಿ ಇದೆ ನಕ್ತಂ ಚರಾಹ, ರಾತ್ರಿಯಲ್ಲಿ ಓಡಾಡುವಂತ ಗೂಬೆ, ರಾಕ್ಷಸರು. ರಾಕ್ಷಸರಿಗೆ ಏನು ಕಾಣಲ್ಲ, ಅವ್ರು ಕಳ್ತನಕ್ಕಾಗಿ ಓಡಾಡ್ತಾರೆ ಅಷ್ಟೇ. ಕಳ್ಳರು ಓಡಾಡ್ತಾರೆ. ಕಳ್ಳರಿಗೂ ಹಗಲಲ್ಲೇ ಲೈಟಲ್ಲೇ ಕಾಣೋದೇ ಹೊತ್ತು, ರಾತ್ರಿ ಓಡಾಡಿ ಮಾತ್ರ ಕಳ್ಳರಿಗೆ ರಾತ್ರಿ ಕಾಣಲ್ಲ. ಹಾಗಾಗಿ ಅದು ಗೂಬೆಗೆ ರಾತ್ರಿಯೇ ಕಾಣೋದು, ಹಗಲು ಕಾಣಲ್ಲ. ಅದಕ್ಕೆ ಆ ರಾತ್ರಿಯಲ್ಲಿ ಬೆಳಕೆ ಸಾಕು ದಿವಸ. ಅದಕ್ಕೊಂದು ತಮಾಷೆ ಮಾಡಿ ಮನೆ ಹಾಕಿದ್ದ, ರಾತ್ರಿ ಕಾಣುತ್ತೆ ಅಂದ್ರೆ ಕತ್ತಲೆ ಕಾಣುತ್ತೆ ಅಂತ ಅರ್ಥ ಅಲ್ಲ ಕಣ. ರಾತ್ರಿಯಲ್ಲಿರ್ತಕ್ಕಂಥ ಎಷ್ಟೋ ಅಲ್ಪ ಸ್ತೋಕ ಪ್ರಕಾಶ ಇದೆಯಲ್ಲ, ಅಲ್ಪ ಪ್ರಕಾಶ ಅಷ್ಟು ಸಾಕು ಅದಕ್ಕೆ. ನಮ್ಗೆ ಹಾಗೆ ಜಾಸ್ತಿ ಲೈಟ್ ಆದ ಕಣ್ಣು ಮಂಜಾಗುತ್ತೋ, ಅದಕ್ಕೆ ಈ ಲೈಟ್ ಕಣ್ಣು ಮಂಜು ಮಾಡುತ್ತೆ ಅಷ್ಟೇ ಹೊರತು ಕತ್ತಲೆ ಕಾಣುತ್ತೆ ಅಂತ ಅರ್ಥ ಅಲ್ಲ. ಕತ್ತಲೆ ಕಾಣುತ್ತೆ ಅಂದ್ರೆ ಏನ್ ಮಾಡಿದ್ರು ಹೊಂದಲ್ಲ. ಕತ್ತಲೆ ಪೂರ್ತಿ ಕತ್ತೆ ಇರೋದಿಲ್ಲ. ಬೆಳಗ್ಗೆ ಕಮ್ಮಿನೇ ಕತ್ತೆ ನಾವು ಅಂತೀವಿ ಹೊರತು ಕತ್ಲೆ ಅಂತ ಒಂದು ಪದಾರ್ಥ ಇಲ್ಲ. ನಮಗೆ ನಮ್ಮ ಕಣ್ಣಿಗೆ ವ್ಯವಹಾರ ಮಾಡೋಕ್ಕಾಗದೇ ಇರೋಷ್ಟಾದ್ರೆ ಕತ್ಲೆ ಅಂತೀವಿ ನಾವು. ಆದ್ರೆ ಅಲ್ಲಿ ಬೆಳಕಿದ್ದೇ ಇದೆ. ಅಲ್ಲಿರುವ ಬೆಳಕು ಗೂಬೆಗೆ ಸಾಕು, ಆ ಕಣ್ಣಿಗೆ ಅಷ್ಟು ಬೆಳಕೆ ಸಾಕು. ಗೂಬೆಗೆ ಈ ಬೆಳಕು ನಮ್ಗೆ ಹೇಗೆ ಇದ್ದಕ್ಕಿದ್ದಾಗೆ 1000 ಕಣ್ಣು ಬಲ್ಬ್ ಹಾಕ್ಬಿಟ್ಟು ಕಣ್ಣು ಮಂಜಾಗುತ್ತೋ ಹಾಗೆ ಇದು ಕಣ್ಣು ಮಂಜಾಗುತ್ತೆ, ಅದಕ್ಕೆ ಕಾಣಕ್ಕಾಗಲ್ಲ. ಅಷ್ಟೇ ಹೊರತು ಇನ್ನೇನೂ ಇಲ್ಲ. ಹೀಗೆ ರಾತ್ರಿಯಲ್ಲಿ ಓಡಾಡುವಂತಹ ಗೂಬೆ ಮುಂತಾದವಳಿಗೆ ಈ ಹಗಲು ಹೊತ್ತು ನಮಗೆಲ್ಲ ಹಗಲೇ ಆಗಿದ್ರು ಕೂಡ, ಬೆಳಗ್ಗೆ 10 ಗಂಟೆ 11 ಗಂಟೆ ಬೆಳಗ್ಗೆ ಆಗಿದ್ರು ಕೂಡ ಆ ಗೂಬೆಯವರಿಗೆ ಇದು ನಿಶಾ ಭವತಿ. ಇದು ರಾತ್ರಿ ಆಗಿದ್ದು. ನಿಶಾ ಅಂದ್ರೆ ವಿಷಾ ಇವ ನಿಶಾ. ನಿಶಾ ಭವತಿ ಅಂದ್ರೆ ಏನು ಕಾಣದೇ ಇದ್ದದ್ದಾಗಿರುತ್ತದೆಯೋ ಅದೇ ರೀತಿ ರಾತ್ರಿಯಲ್ಲಿ ಓಡಾಡುವ ಜಾಗದಲ್ಲಿ ಇರುವಾಗ ನಮಗೂ ನಕ್ತಂಚರ ಸ್ಥಾನೀಯರು ನಾವು ನಮ್ಮನ್ನೆಲ್ಲ ಅಡ್ರೆಸ್ ಮಾಡ್ತಾ ಇದ್ದಾರೆ ಶಂಕರಾಚಾರ್ಯರು. ನೀವೆಲ್ಲ ರಾತ್ರಿಯಲ್ಲಿ ಓಡಾಡುವ ಗೂಬೆ ಜಾಗದಲ್ಲಿ ಕೂತ್ಕೊಂಡಿದ್ದೀರಾ ಕಣ್ರೋ. ಯಾವ ಪ್ರಕಾಶ ಅಲ್ಲೇ ಪರಮಾರ್ಥ ತತ್ವ ಇದೆಯಲ್ಲ, ಅದು ಸೂರ್ಯನನ್ನು ಸೇರಿಸಿ ಬೆಳಗುವಂತಹ ಚೈತನ್ಯದು. ಆ ಚೈತನ್ಯ ಬಹಳ ಬ್ರೈಟ್ ಅದು. ಅದು ನೀವು ಗೂಬೆ ಜಾಗದಲ್ಲಿ ಓಡಾಡ್ತಾ ಇರುವಂತ ನಿಮಗೆ ಆ ಲೈಟ್ ನೋಡಕ್ ಆಗ್ತಿಲ್ಲ, ಕಾಣ್ತಿಲ್ಲ, ನಿಮ್ಗೆ ಅದು ಗೊತ್ತಾಗ್ತಿಲ್ಲ. ಅಲ್ಲಿ ಅದು ಅಬ್ಜೆಕ್ಟೇ ಅಲ್ಲ, ಅದು ಹೊರಗಡೆ ಇಲ್ಲ, ಅದು ಸ್ವರೂಪ ಆಗಿರ್ತಕ್ಕದ್ದು. ಅದು ಆ ಕಡೆ ಗಮನ ಇಲ್ಲದೆ ಇರೋದ್ರಿಂದ ನಿಮ್ಗೆ ಅದು ಕಾಣ್ತಾ ಇಲ್ಲ, ಗೊತ್ತಾಗ್ತಿಲ್ಲ ಅಂತ ಇಂಡೈರೆಕ್ಟ್ ಹೇಳ್ತಾ ಇದ್ದಾರೆ. ರಾತ್ರಿಯಲ್ಲಿ ಓಡಾಡುವ ಜಾಗದಲ್ಲಿರುವವರಾಗಿರುವ ಅಜ್ಞರಿಗೆಲ್ಲರಿಗೂ ಅಲ್ವಾ ಹೌದರಿಗೂ ನಿಶಾ ಇವ ನಿಶಾ. ರಾತ್ರಿಯೋ ಎಂಬಂತೆ ರಾತ್ರಿ ಮುಗ್ತಾ ಇರ್ತಾರೆ. ಇಲ್ಲಿಟ್ಬಿಟ್ರೆ ಪದೇ ಪದೇ ನಿಶಾ. ರಾತ್ರಿಯೋ ಎಂಬಂತೆ ಇರುತ್ತೆ ಅಂದ್ರೆ ಆ ಪರಮಾರ್ಥತ್ವ ಅಗೋಚರವಾಗಿರುತ್ತೆ. ಅದನ್ನ ರಾತ್ರಿ ಅಜ್ಞಾನ ಅಂತ ಈ ರೀತಿ ಹೇಳ್ತಿದ್ದಾರೆ. ಯಾವ್ದಾವ್ದು ಅಗೋಚರವೋ ಗೊತ್ತಾಗದಿರೋದು ಅದು ರಾತ್ರಿಯಿಂದ ಇದ್ದಾರೆ. ಅಗೋಚರತ್ವ ಅತದ್ಬುದ್ಧಿನ, ತದ್ಬುದ್ಧಿ ಅತದ್ಬುದ್ಧಿ. ಅದರಲ್ಲಿರ್ತಕ್ಕಂಥ ಬುದ್ಧಿ ತದ್ಬುದ್ಧಿ, ಅದಿಲ್ಲದೆ ಅತದ್ಬುದ್ಧಿ. ಅಂದ್ರೆ ಪರಮಾರ್ಥ ತತ್ವದಲ್ಲಿ ನೆಟ್ಟ ಮನಸ್ಕರು, ನೆಟ್ಟ ಬುದ್ಧಿಯುಳ್ಳವರು ತದ್ಬುದ್ಧಿಯವರು. ಪರಮಾರ್ಥ ತತ್ವದಲ್ಲಿ ವಿವೇಕ ಇಲ್ಲ, ಅರಿವಿಲ್ಲ ಅಂದ್ರೆ ಅತದ್ಬುದ್ಧಿಗಳು. ಅತದ್ಬುದ್ಧಿಗಳಿಗೆ ಪರಮಾರ್ಥ ತತ್ವದಲ್ಲಿ ಬುದ್ಧಿ ಹಿಡಿಯೋದ್ವರೆಗೆ ಅದು ಅಗೋಚರ, ಗೊತ್ತಾಗ್ತಾ ಇರಲ್ಲ. ಏನೋಪ್ಪ ಹೇಳ್ತಾರೆ, ಅದು ಅದೇ ಬ್ರಹ್ಮವಂತೆ, ಅದು ಹುಟ್ಟಿಲ್ವಂತೆ, ಸಾಯಿಲ್ವಂತೆ, ನಿರವಯವಂತೆ, ಅದ್ವಿತೀಯವಂತೆ, ಅದೊಂದೇ ಪರಮಾರ್ಥವಂತೆ ಅಂತ ಅಂತ್ಯಗಂತೆ ಮಾಡ್ತೀವಿ. ಅದು ನಿಜ ವಸ್ತುತಃ ಇರೋದು ಹಾಗೆ. ನಮಗೆ ಇದು ಸತ್ಯ. ಲೌಕಿಕ ಗ್ರಾಹ್ಯ ಗ್ರಾಹಕ ವ್ಯವಹಾರ ಎಷ್ಟು ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ, ನಮ್ಗೆ ಇದೇ ಇರ್ಲಿ ಬೇರೆ ಹಠ, ಅದು ಬೇಡವೇ ಬೇಡ ಅಂತ. ತಸ್ಯಾಂ ಪರಮಾರ್ಥ ತತ್ವ ಲಕ್ಷಣಾಯಾಂ ಅಜ್ಞಾನ ನಿದ್ರಾಯಾಃ ಪ್ರಬುದ್ಧಃ ಜಾಗರ್ತಿ ಸಂಯಮಿ ಸಂಯಮವಾನ್. ಅಜ್ಞಾನ ನಿದ್ರಾಯಾಃ ಯಾವ ಸತ್ಯ? ಅಜ್ಞಾನ ನಿದ್ರಾಯಾಃ ವಿಭಕ್ತಿ ಕೇಳಿದ್ರೆ ಬಹುವಚನ ಅಂತದೆ. ಏನ್ ಗ್ರಹಚಾರ, ಬಹುವಚನವೂ ಅಲ್ಲ ಇದು, ಇದು ಏಕವಚನ. ಅಜ್ಞಾನಿದ್ರಾಯಾಃ ಪಂಚಮಿ ಭಕ್ತಿ. ಅಜ್ಞಾನವೆಂಬ ನಿದ್ರೆಯಿಂದ ಎಚ್ಚೆತ್ತವನಾಗಿರ್ತಾನೆ. ಅಲ್ಲಿ ಅಂದ್ರೆ ಆ ಪರಮಾರ್ಥ ತತ್ವ ರೂಪವಾಗಿರ್ತಕ್ಕಂಥ ಸ್ವರೂಪದಲ್ಲಿ ಪರಮಾರ್ಥ ತತ್ವ ಲಕ್ಷಣಾಯಾಮ್ ತಸ್ಯಾಂ
ಪರಮಾರ್ಥ ತತ್ವ ರೂಪವಾಗಿರುವ ಅಲ್ಲಿ ತಸ್ಯಾಂ ಯಸ್ಯಾಮ್ ಇದೆಯಲ್ಲ, ತಸ್ಯಾಂ ಜಾಗೃತಿ, ಆ ತಸ್ಯಾಮಿಗೆ ಆ ಲಿಂಗ ಹೊಂದಿಸ್ತಾ ಇದ್ದಾರೆ. ಪರಮಾರ್ಥ ತತ್ವ ಲಕ್ಷಣ ರೂಪ ಆಯಾಮ ಹಾಕ್ಬಿಟ್ರು. ರೂಪ ಹಾಕ್ಬಿಟ್ರೆ ಅದು ಲಕ್ಷಣ ಅಂತ ಹಾಕ್ಬಿಟ್ರೆ ಆ ಲಕ್ಷಣ ಶಬ್ದ ಮೂರು ಲಕ್ಷಣಂ ಲಕ್ಷಣ ಲಕ್ಷಣ ಮೂರ್ಲಿಂಗ ಉಂಟು. ರೂಪ ರೂಪಂ ರೂಪ, ಅದು ಇದು ಕೇವಲ ರೂಪ ಶಬ್ದ ಮೂರ್ಲಿಂಗ. ಅದೇ ಏವಂ ರೂಪ ಪುಲಿಂಗ. ಏವಂ ರೂಪ, ಏವಂ ರೂಪಂ ಯಸ್ಯ ಸಹ ಏವಂ ರೂಪ, ಏವಂ ರೂಪಂ ಯಸ್ಯ ಸಹ ಏವಂ ರೂಪ, ಏವಂ ರೂಪಂ ಯಸ್ಯ ಏವಂ ರೂಪ. ರೂಪ ಶಬ್ದ ಮೂರ್ಲಿಂಗವೇ. ಪರಮಾರ್ಥ ತತ್ವದ ರೂಪವಾಗಿರುವ ಆ ಇದರಲ್ಲಿ ಸ್ವರೂಪದಲ್ಲಿ ಆ ಅಜ್ಞಾನ ನಿದ್ರೆಗೆ ಎಚ್ಚೆತ್ತವನಾದ ಜ್ಞಾನಿ, ಅಜ್ಞಾನ ನಿದ್ರಾಯ ಪ್ರಬುದ್ಧ, ಅಜ್ಞಾನವೆಂಬ ಅನಾದಿ ಕಾಲದ ನಿದ್ರೆಯಿಂದ ಎಚ್ಚೆತ್ತವನಾಗಿದ್ದಾನೆ. ನಾವು ಅನಾದಿ ಕಾಲದ ಅಜ್ಞಾನ ನಿದ್ರೆಯಲ್ಲೇ ಮಲಗಿದೀವಿ. ಮಲಗಿದ್ದು ಹೆಚ್ಚಾಗಿದ್ದೀವಿ ಅಂದ್ಕೊಂಡಿದೀವಿ ನಾವು. ಹೆಚ್ಚಾಕರ್ಷು ನಿದ್ದೆ ಮೂರು ಕನಸನ್ನು ಕಾಣ್ತಾ ಇದೀವಿ. ಅಜ್ಞಾನವೆಂಬ ಅನಾದಿ ಕಾಲದ ಘೋರೂಪವಾದ ನಿದ್ರೆಯಲ್ಲಿ ಮಲಗಿದ್ದು ಹೆಚ್ಚಾಕರ್ಷು ನಿದ್ದೆ ಮೂರು ವ್ಯವಹಾರ ಮಾಡ್ತಾ ಇದೀವಿ. ಮೂರು ನಿದ್ರೆ, ಮೂರು ಕನಸ. ಅರ್ಥ ಆಗ್ತಾ ಇಲ್ಲ, ಇಲ್ಲಿಗೆ ಮೋಸ ಹೋಗ್ತಾ ಇದ್ದಾನೆ. ಆ ಪರಮಾರ್ಥ ತತ್ವವನ್ನು ಕಂಡುಕೊಳ್ಳೋದು ಅನ್ನೋ ಪ್ರಕಾರದಾದ ಆ ಒಂದು ಜ್ಞಾನದಲ್ಲಿ ಇದ್ದು, ಇನ್ನು ಅಜ್ಞಾನವೆಂಬ ನಿದ್ರೆಯಿಂದ ಎಚ್ಚೆತ್ತವನಾಗಿದ್ದು ಸಂಯಮೀನ ಸಂಯಮವಾನ್, ಜ್ಞಾನಿಗೆ ಸಂಯಮಿ ಅಂತ ಹೆಸರು. ಜಿತೇಂದ್ರಿಯನು ತನ್ನ ಮನಸ್ಸನ್ನು ಹತೋಟಿಟ್ಕೊಂಡವನು, ತತ್ವವನ್ನು ಕಂಡುಕೊಂಡವನು ಆ ಪರಮಾರ್ಥ ತತ್ವದಲ್ಲಿ ಎಚ್ಚೆತ್ತವನಾಗಿರ್ತಾನೆ. ಅದನ್ನು ಅವನು ಅರಿತಿರ್ತಾನೆ. ಅವನಿಗೆ ಅದು ಚಿರಪರಿಚಿತವಾಗಿರುತ್ತೆ, ಸುಪ್ರಸಿದ್ಧವಾಗಿರುತ್ತೆ, ಅದು ಅವನಿಗೆ ಗೊತ್ತಾಗಿರುತ್ತೆ ಅಂತ ಅರ್ಥ. ತತ್ವಜ್ಞಾನಿಗೆ ತತ್ವ ಗೊತ್ತಾಗಿರ್ತಾನೆ, ತತ್ವಜ್ಞಾನಿ ಅನ್ನೋದು ತತ್ವಜ್ಞಾನಿ ಅದನ್ನು ಕಂಡುಕೊಂಡಿರ್ತಾನೆ ಅಂತ ಅರ್ಥ. ಹಾಗೆಯೇ ಅದು ಇನ್ನೊಂದು ಅರ್ಥ ಬರ್ತಾರೆ. ಜಿತೇಂದ್ರಿಯ ಯೋಗಿ ಸಹ. ಆ ಸಂಯಮಿಗೆ ಇನ್ನೊಂದು ವಿಷಯ ಹೇಳ. ಸಂಯಮಿ ಆದವನು, ತತ್ವಜ್ಞಾನಿ ಆದವನು, ಜಿತೇಂದ್ರಿಯನು, ಇಂದ್ರಿಯವನ್ನೆಲ್ಲ ಹತೋಟಿ ಇಟ್ಕೊಂಡವನು, ಪರಮಾತ್ಮ ತತ್ವದಲ್ಲಿ ಕೂಡ್ಕೊಂಡವನು. ಯೋಗಿನು ಕೂಡ್ಕೊಂಡವನು. ಈಗಿರು ಯಾವುದೊಡನೆ? ಪರಮಾರ್ಥ ಪರಬ್ರಹ್ಮದೊಡನೆ ಕೂಡ್ಕೊಂಡವನು. ಕೂಡ್ಕೊಳ್ಳೋದು ಅಂದ್ರೆ ತಾನು ಬ್ರಹ್ಮದಿಂದ ಕೂಡ್ಕೊಳ್ಳೋದ, ತಾನಿಲ್ಲ ಬ್ರಹ್ಮ ಒಂದೇ ಇರ್ತಕ್ಕದ್ದು ಅಂತ. ಎರಡು ಒಂದಾಗಲ್ಲ ಯಾವತ್ತೋ, ಎರಡನ್ನು ಒಂದ್ ಮಾಡಕ್ಕಾಗಲ್ಲ. ಎರಡು ಕಲ್ಪಿತವಾದ ಎರಡು ಆಗಿದ್ರೆ ಕಲ್ಪನೆ ಬಿಟ್ಕೊಂಡಾಗ ಕಲ್ಪನೆಯಿಂದ ತೋರ್ತಾ ಎರಡು ಹೋಗುತ್ತೆ. ಜ್ಞಾನಿ ಪರಮಾತ್ಮ ಅಂತ ಎರಡು ಇರಕ್ ಸಾಧ್ಯ ಇಲ್ಲ. ಎರಡು ಆಗೋದು ಒಂದಾಗೋದು ಇಲ್ಲ. ಎರಡನ್ನು ಏನ್ ಮಾಡುದು ಒಂದ್ ಮಾಡಕ್ಕಾಗಲ್ಲ. ಕಲ್ಪನೆಯಿಂದ ಎರಡಾಗಿ ತೋರ್ತಾ ಇದ್ರೆ ಕಲ್ಪನೆ ಬಿಟ್ಕೊಂಡಾಗ ಎರಡಲ್ಲ ಒಂದೇ ಎರಡು ತೋರ್ತಾ ಇದ್ದು ಗೊತ್ತಾಗುತ್ತೆ. ಗ್ರಾಹ್ಯ ಗ್ರಾಹಕ ಭೇದ ಲಕ್ಷಣಾಯಾಂ ಅವಿದ್ಯಾ ನಿಶಾಯಾಂ ಸುಪ್ತಾನ್ಯವ ಭೂತಾನಿ ಜಾಗೃತಿ ಇತ್ಯುಚ್ಯಂತೆ. ಯಸ್ಯಾಂ ನಿಶಾಯಾಂ ಪ್ರಸುಪ್ತಾ ಇವ ಸ್ವಪ್ನದೃಶಃ ಸಾ ನಿಶಾ ಅವಿದ್ಯಾರೂಪಸ್ತ್ವಾತ್ ಪರಮಾರ್ಥತ್ವಂ ಪಶ್ಯತಃ ಮುನೇಃ. ನೋಡಿ ಭಾಷಿಗಾರರು ಯಾವ ನಿದ್ರೆಯಲ್ಲಿ ಎಂದು, ಯಾವ ನಿದ್ರೆ ಅದು? ಗ್ರಾಹ್ಯ ಗ್ರಾಹಕ ರೂಪವಾಗಿ ಕಾಣುವುದು ಅಂತ ಅವಿದ್ಯಾ ಅನ್ನುವಂತಹ ರಾತ್ರಿಯಲ್ಲಿ ಇನ್ನೂ ಅವಿದ್ಯೆಯನ್ನು ಈ ಕೃಷಿ ಮಾಡುದು. ಅವಿದ್ಯಾ ಅನ್ನುವಂತಹ ರಾತ್ರಿಯಲ್ಲಿ ಗ್ರಾಹ್ಯ ಗ್ರಾಹಕ ಭೇದವನ್ನು ಕಾಣ್ತಾ ಇದೀವಿ ನಾವು. ಎಚ್ಚೆತ್ತೀವೋ ಮಲಗಿದ್ದೀವನಾ? ಹೇಳಪ್ಪ, ನಾವು ಎಚ್ಚೆತ್ತೀವೋ ಮಲಗಿದ್ದೀವೋ? ಸಾರ್ ಎಲ್ಲಿ ಮಲಗಿದ್ದೀರಾ? ಅಲ್ಲ, ಗ್ರಾಹ್ಯ ಗ್ರಾಹಕವೆಂಬ ಭೇದ ರೂಪವಾಗಿರ್ತಕ್ಕಂತಹ ಅವಿದ್ಯಾ ರಾತ್ರಿಯದು. ಅವಿದ್ಯಾ ಅನ್ನೋದನ್ನ ರಾತ್ರಿ ಮಾಡ್ಬಿಟ್ರು. ಅವಿದ್ಯಾ ರಾತ್ರಿ ಒಂದೇ. ಅವಿದ್ಯಾವಂತರಾಗಿರುವವರೆಲ್ಲ ರಾತ್ರಿಯಲ್ಲಿ ಇರುವವರೇ. ಹಾಗೆ ನಾವು ಎಚ್ಚೆತ್ತಿದೀವಿ ಅಂದ್ರೆ ಅವಿದ್ಯೆ ಒಳಗೆ ಮತ್ತೆ ಕನಸಿನಲ್ಲಿ ಹೇಗೆ ಎಚ್ಚೆತ್ತೀವಿ ಅಂದ್ಕೋತೀವೋ ಅದೇ ಕೊಡ್ತಾ ಇದ್ದಾರೆ. ಯಶ್ಯಾಂ ಪ್ರಸುಪ್ತ ಇವ, ಯಾವ ರಾತ್ರಿಯಲ್ಲಿ ವ್ಯವಹಾರದ ರಾತ್ರಿಯಲ್ಲಿ ಮಲಗಿರುವಂತಹ ಜನರು ಎಚ್ಚೆತ್ತವಾಗಿದ್ದೀವಿ ಅನ್ಕೊಂಡ ಹಾಗೆ. ಈ ರಾತ್ರಿಯಲ್ಲಿ ರಾತ್ರಿ ಇವತ್ತು ರಾತ್ರಿ 11 ಗಂಟೆ ಮಲ್ಕೊಂಡು ಇಟ್ಕೊಳ್ಳಿ. ಮಲ್ಕೊಂಡ್ಬಿಟ್ಟು ಒಂದು ಕನಸು ಕಾಣ್ತೀವಿ. ಆ ಕನಸಿನಲ್ಲಿ ಯಾರೋ ಸ್ನೇಹಿತರ ಜೊತೆ ಎಲ್ಲೋ ಫಂಕ್ಷನ್ ಓಡಾಡ್ತೀವಿ. ಮಲಗಿದವರೇ ಆಗಿದ್ದು ಆ ಕಾಲ ನೀವು ಎಚ್ಚೆತ್ತಿದ್ದೀವಿ ಅಂತ ಹೇಗೆ ಅನ್ಕೋತೀವೋ ಕನಸಲ್ಲಿ. ಅದೇ ರೀತಿ ಈಗಲೂ ಕೂಡ ನಾವು ಮಲಗಿದವರೇ ಆಗಿ ಎಚ್ಚೆತ್ತೀವಿ ಅಂತ ಅನ್ಕೊಳ್ತಾ ಇದೀವಿ ಅಂತ ಇದ್ದಾರೆ ಭಾಷೆಗಾರರು. ನೀವು ಒಂದು ಪರಮಾರ್ಥ ತತ್ವವೆಂಬ ರಾತ್ರಿಯಲ್ಲಿ ಮಲಗಿದವರಾಗಿದ್ದು, ಅವಿದ್ಯಾ ರಾತ್ರಿಯಲ್ಲಿ ಮಲಗಿದವರಾಗಿದ್ದು, ಅದೇ ಪರಮಾರ್ಥ ತತ್ವವೆಂಬ ಕಾಣದೇ ಇರೋದು ಅವಿದ್ಯಾ ರಾತ್ರಿಯಲ್ಲಿ ಹಾಗೆ ಮಾಡ್ಬೇಕು. ಪರಮಾರ್ಥ ತತ್ವವೇ ರಾತ್ರಿ ಮಾಡುದು. ಪರಮಾರ್ಥ ತತ್ವ ಕಾಣದೇ ಇರೋದು ಅವಿದ್ಯೆಯಲ್ಲಿ ಮಲಗಿದವರಾಗಿದ್ದು, ಈ ಲೌಕಿಕ ವ್ಯವಹಾರ ಎಚ್ಚರಾಗಿದ್ದೀವಿ ಅಂತ ಅನ್ಕೊಳ್ತಾ ಇದೀರಲ್ಲ,
ರಾತ್ರಿ ಮಲಗಿದವರೇ ಆಗಿದ್ದು ಕನಸು ಕಾಣ್ತಾ ಇದ್ದಾಗ ಎಚ್ಚೆತ್ತವಾಗಿರ್ತೀವಿ ಅಂತ ಹೇಗೆ ಅನ್ಕೊಳ್ತೀವೋ ಹಾಗೆ ನಾವು ಎಚ್ಚೆತ್ತವಾಗಿದ್ದೀವಿ ಅನ್ಕೊಳ್ತಾ ಇದೀವಿ ಅಂತ ಹೇಳ್ತಾರೆ. ನಾವು ಎಚ್ಚರವಾಗಿದ್ದೀವಿ ನಾವು ಅನ್ಕೊಳ್ತಾ ಇದ್ರೆ ಕನಸಲ್ಲಿ ಎಚ್ಚೆತ್ತವಾಗಿದ್ದೀವಿ ಅಂತ ಅನ್ಕೊಂಡಾಗೆ ಅನ್ಕೊಂಡಿದ್ದೀರಾ ನೀವು, ನೀವು ಎಚ್ಚೆತ್ತವರಾಗಿಲ್ಲ, ನಿಮ್ಗೆ ಎಚ್ಚರ ಆಗಿಲ್ಲ ಅಂತ ಇದ್ದಾರೆ ಭಾಷಿಕಾರರು. ಸ್ವಪ್ನದು ಸಹ ಇವ ಅಂದ್ರು. ಸ್ವಪ್ನವನ್ನು ಕಾಣುವಾತನಿಗೆ ತತ್ಕಾಲದಲ್ಲಿ ಎಚ್ಚರ ಅಂತ ಹೇಗೆ ತೋರಿಸ್ತೋ, ಅವಿದ್ಯಾರಾತ್ರಿಯಲ್ಲಿ ಮಲಗಿದ್ದಂತಹ ನಮ್ಗೆ ಇದು ಎಚ್ಚರ ಅಂತ ತೋರ್ತಾ ಇದೆ. ಈ ಕನಸಿನಲ್ಲಿ ಕಾಣುವ ಎಚ್ಚರಕ್ಕೂ ಈ ಎಚ್ಚರಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತ ಇದ್ದಾರೆ. ಅಯ್ಯ ನಿದ್ದೆ ಬರ್ತಾ ಇದೆ, ಒದ್ದಾಡ್ತಿದ್ಯಾ ನೋಡ್ ಕೇಳೋ. ಬಿಡಿಸ್ಕೊತಾ ಇದ್ದಾನೆ ಕಣ್ಣನ್ನ, ಏನ್ ಮಾಡೋದು ಆಗ್ತಾ ಇಲ್ಲ. ಭೇದ ರೂಪವಾದ ಅವಿದ್ಯಾರಾತ್ರಿಯಲ್ಲಿ ಮಲಗಿದವರೇ ಆಗಿದ್ದ ಭೂತಗಳು ಎಚ್ಚರವಾಗಿದ್ದಾರೆ ಅಂತ ಅನ್ನಿಸ್ಕೊಂಡಿದ್ದಾರೆ. ಹೇಗೆ ದೃಷ್ಟಾಂತ, ಯಾವ ರಾತ್ರಿಯಲ್ಲಿ ವ್ಯವಹಾರದ ರಾತ್ರಿಯಲ್ಲಿ ಮಲಗಿದವರೇ ಆಗಿದ್ದು ಕನಸು ಕಾಣ್ತಾ ಇದ್ದವರಾಗಿದ್ದು ನಾವು ಅಲ್ಲಿ ಎಚ್ಚರವಾಗಿದ್ದೀವಿ ಅಂತ ಅನ್ಕೊಳ್ತಾರೋ, ಆ ಕಾಲಕ್ಕೆ ನಾವು ಎಚ್ಚರವಾಗಿದ್ದೀವಿ ಅಂತ ಅನ್ಕೊಳ್ತಾರೋ ಆ ರೀತಿ ನಾವು ಇವಾಗ ಎಚ್ಚರವಾಗಿದ್ದೀವಿ ಅಂತ ಅನ್ಕೊಂಡಿದೀವಿ, ನೀವು ಎಚ್ಚರವಾಗಿಲ್ಲ ಅಂತ ಇದ್ದಾರೆ. ಅದು ಆ ಎಚ್ಚರ ಈ ಜ್ಞಾನಿಗೆ ನಿಶಾ. ಯಾಕೆ? ಅವಿದ್ಯಾರೂಪತ್ವ. ಈ ನಮ್ಮ ಎಚ್ಚರ ಜ್ಞಾನಿಗೆ ರಾತ್ರಿ. ಇದು ಅವಿದ್ಯಾರೂಪದಿಂದ ರಾತ್ರಿ. ರಾತ್ರಿಯಿಂದ ಸೂರ್ಯ ಇದೇ ಇರೋದು ಅರ್ಥ ಅಲ್ಲ. ಹಗಲು ರಾತ್ರಿ ಶಬ್ದಕ್ಕೆ ಅರ್ಥ ವಿವೇಕ ಇಲ್ಲದೆ ಇರೋದು. ವಿವೇಕ ಇರೋದು ಹಗಲು, ವಿವೇಕ ಇಲ್ಲದೆ ಇರೋದು ರಾತ್ರಿ. ಮೂರು ಅವಸ್ಥೆಯಲ್ಲಿ ವಿವೇಕ ಇಲ್ಲ ಸಮಾನ. ಮೂರು ನಿದ್ರೆಯ. ಅದೇ ಮತ್ತೆ ಎಚ್ಚರ ಕಸು ಬೇರೆ. ಉಭಾವತ್ಮಕ ಪ್ರಜ್ಞೋ ಉಭಾವದು ಜಡಾತ್ಮಕು ಅಹೋ ಮೋಹಸ್ವ ಮಹಾತ್ಮ ಸತ್ಯ. ಮೂರು ರಾತ್ರಿ ಆಗಿದ್ದು ಕೂಡ ಅಥವಾ ಮೂರು ನಿದ್ದೆ ಆಗಿದ್ದು ಕೂಡ ಏನ್ ಮೋಹದ ಮಹಾತ್ಮ. ಅದು ಎರಡು ಒಂದು ಕನಸು ಒಂದು ಎಚ್ಚರ ಬೇರೆ ಆಗಿ ವಿಭಾಗ ಅದರಲ್ಲಿ ಮೂರಲ್ಲಿ. ಮೂರು ಅವಿದ್ಯಾ ರಾತ್ರಿಯ ಅವಿದ್ಯೆ ತೋರ್ತಾ ಇರುವಂತಹ ಅವಸ್ಥೆಗಳು. ಅದು ಒಂದು ಎಚ್ಚರ ಕನಸು ಬೇರೆ ವಿಭಾಗ ಅದರೊಳಗೆ. ಈ ಮೂರನ್ನು ದಾಟಿದ, ಮೂರನ್ನು ಬಾಧೆ ಮಾಡ್ಕೊಂಡ ತತ್ವಜ್ಞಾನಿಗೆ ಇದು ಅವಿದ್ಯಾರೂಪವಾದದ್ದಾದ್ರಿಂದ ಪರಮಾರ್ಥವನ್ನು ಕಂಡುಕೊಂಡಂತಹ ಮುನಿಗೆ ಈ ನಮ್ಮ ಲೌಕಿಕ ಗ್ರಾಹ್ಯ ವ್ಯವಹಾರವಲ್ಲ, ನಿಶಾ ಅವಿದ್ಯಾರೂಪ, ಕತ್ತಲೆ, ರಾತ್ರಿ, ಅಜ್ಞಾನ. ಅದ ಯಾನಶಾಸ್ತ್ರಭೂತಂಗೆ ಯಾನಶಾಸ್ತ್ರಭೂತ ಶ್ಲೋಕಕ್ಕೆ ಅರ್ಥ ಬಂದಿದ್ದಾರೆ ಶಂಕರಾಚಾರ್ಯರು. ಸುಮ್ಮನೆ ಸಂದನೇನು ಕಥೆ ಹೇಳ್ತಾ ಇಲ್ಲ ಅವರು, ಶ್ಲೋಕಕ್ಕೆ ಅರ್ಥ ಬಂದಿದ್ದೆ ಇರೋದು. ಅಸನ ಶ್ಲೋಕ ಯಾನಿಶಾ ಕಾನಿಶಾ ಪರಮಾರ್ಥ ನಿಶಾ. ಚರ್ಚೆ ಮಾಡ್ತಾರೆ. ಇಷ್ಟ ಹೇಳಿದ್ರಿಂದ ಏನಾಯ್ತು? ಜ್ಞಾನಿಗೆ ಅವಿದ್ಯೆ ಇಲ್ಲ. ಯಾರು ಈ ದ್ವೈತ ವ್ಯವಹಾರ ಕಾಣ್ತಾರೆ ಅವರೆಲ್ಲ ಅವಿದ್ಯಾವಂತರು. ಪರಮಾರ್ಥತ್ವವನ್ನು ಕಾಣದೇ ಇದ್ದವರೆಲ್ಲ ಎರಡು. ದ್ವೈತವು ಸತ್ಯ ಅನ್ಕೊಂಡವರು ಒಂದೇ, ಪರಮಾರ್ಥತ್ವ ಕಾಣದೇ ಇದ್ದವರು ಒಂದೇ. ಈ ಕಾಣದೇ ಇದ್ದದ್ರಿಂದ ದ್ವೈತ ಸತ್ಯ ಅನ್ಕೊಂಡ್ರು. ದ್ವೈತ ಸತ್ಯ ಅಂತ ಕಾಣ್ತಾ ಇರೋದ್ರಿಂದ ಪರಮಾರ್ಥತ್ವ ಗೊತ್ತಿಲ್ಲ. ಅದ್ ಎರಡಲ್ಲ. ಒಂದಷ್ಟು ಕಾಲ ಪರಮಾರ್ಥತ್ವ ಅರಿದೇನೆ, ಆಮೇಲೆ ಇನ್ನಷ್ಟು ಕಾಲ ದ್ವೈತ ಅಂತ ಅನ್ಕೊಂಡ್ ಹಾಗಲ್ಲ. ಕಾಲಕೃತವಾದ ಭೇದ ಇಲ್ಲ. ಎಲ್ಲಿವರೆಗೆ ದ್ವೈತ ಸತ್ಯತ್ವ ಬುದ್ಧಿ ಇರುತ್ತೋ ಅಲ್ಲಿಗೆ ಪರಮಾರ್ಥತ್ವ ಗೊತ್ತಿರಲ್ಲ. ಎಲ್ಲಿವರೆಗೆ ಪರಮಾರ್ಥತ್ವ ಗೊತ್ತಿರಲ್ವೋ ಅಲ್ಲಿಗೆ ದ್ವೈತ ಸತ್ಯತ್ವ ಬುದ್ಧಿ ಇದ್ದೇ ಇರುತ್ತೆ. ಇದು ಒಟ್ಟಿಗೆ ಆಗುವಂತಹ ಎರಡು ಇದು ತೋರಿಕೆ. ಆದ್ರಿಂದ ಪರಮಾರ್ಥತ್ವ ಕಂಡುಕೊಂಡವನಿಗೆ ಅವಿದ್ಯೆ ಬಾಧಿತವಾಗಿರ್ತದೆ. ಆದ್ರಿಂದ ಕರ್ತೃತ್ವ ಬುದ್ಧಿ ಇಲ್ಲವಾದ್ರಿಂದ ಅವನಿಗೆ ಕರ್ಮ ಇಲ್ಲ. ಕರ್ಮ ಇರೋದು ಯಾರಿಗೆ? ಅವಿದ್ಯಾವಂತನಿಗೆ, ಕರ್ತೃತ್ವ ಬುದ್ಧಿ ಉಳ್ಳವನಿಗೆ. ಅದನ್ನ ಹೇಳ್ತಾರೆ, ಅತಃ ಕರ್ಮಾಣಿ ಅವಿದ್ಯಾವಸ್ಥಾಯಾಮೇವ ಚೋದ್ಯಂತೆ. ವಿದ್ಯಾವಸ್ಥಾಯಾಮ್. ಆದ್ದರಿಂದ ಕರ್ಮಗಳು ಅವಿದ್ಯಾವಸ್ಥೆಯಲ್ಲಿಯೇ ಚೋದ್ಯಂತೆನೇನೋ ಯಾರಿಂದ ವಿಧಿಸಲ್ಪಡುತ್ತದೆ. ಚೋದ್ಯತೆ ಕ್ಷುದ ಪ್ರೇರಣೆ ವಿಧಿಸಲ್ಪಡುತ್ತದೆ ಅಂತ. ಎಲ್ಲಿವರೆಗೂ ಅವಿದ್ಯಾವಸ್ಥೆಯಿಂದ ನಾವು ಕೂಡ್ಕೊಂಡವರಾಗಿರ್ತೀವೋ ಅಲ್ಲಿವರೆಗೂ ಶಾಸ್ತ್ರ ಏನ್ ಮಾಡುತ್ತೆ? 4:15 ಹೇಳೋ, ಬೇಗ ಹೇಳೋ, ಹೋಗು, ಶೌಚ ಸ್ನಾನ ಮುಗಿಸ್ಕೊಂಡು ನದಿ ಸ್ನಾನ ಮಾಡ್ಕೊಂಡು ಮಡಿ ಬಟ್ಟೆ ಉಟ್ಕೊಂಡು ಸೂರ್ಯೋದಯ ಗಾಯತ್ರಿ ಮಾಡಿ ಸೂರ್ಯೋದಯ ಉಪಾಸನ ಮಾಡಿ ಆಮೇಲೆ ದೇವ ಪೂಜೆ ಮಾಡಿ ಆ ಉಪಾಸನ ವಿಶ್ಲೇಷ ಮಾಡಿ ವೇದಾಧ್ಯಯನ ಮಾಡಿ ಎಲ್ಲ ನಿಯಮ ಹಾಕೊಂಡು ಹೋಗುತ್ತೆ. ಮಾಡು ಅಂತ ಪೂರ್ತಿ ಬೆಳಗ್ಗೆ ಸಂಜೆವರೆಗೂ ನಿಯಮ ಮಾಡ್ಕೊಂಡು ಹೋಗುತ್ತೆ. ನೀವು ಕರ್ತೃತ್ವ ಬುದ್ಧಿಯಿಂದ ಕೂಡ್ಕೊಂಡವರಾಗಿದ್ದು ದ್ವೈತ ಸತ್ಯತ್ವ ಬುದ್ಧಿಯಿಂದ ಕೂಡ್ಕೊಂಡವರಾಗಿದ್ರೆ ಶಾಸ್ತ್ರ ಮೇಲೆ ಬಿಡಲ್ಲ. ಅವಿದ್ಯಾವಸ್ಥೆಯಲ್ಲಿಯೇ ಎಲ್ಲಾ ಕರ್ಮಗಳನ್ನು ವಿಧಿಸಲಾಗತ್ತೆ. ವಿದ್ಯಾವಸ್ಥಾಯ. ವಿದ್ಯಾವಸ್ಥೆಯಲ್ಲಿ ಬೀಸೋದಿಲ್ವೋ? ಬೀಸೋಕ್ಕಾಗಲ್ವೋ? ಆಗೋದಿಲ್ಲ ಆದ್ರೆ ಬೀಸ್ತಾ ಇಲ್ಲ ಅಂತ ಅನ್ಕೋಬೇಕೆ ಹೊರತು ಶಾಸ್ತ್ರ ನಾನು ಜ್ಞಾನಿಗೆ ಹೇಳ್ತಾ ಇಲ್ಲ, ಈಗ ಹಂಗೆ ಹೇಳಲ್ಲ ಶಾಸ್ತ್ರ. ನಾನು ಹೇಳ್ಕೊಂಡು ಹೋಗ್ತೀನಿ.
ಯಾರು ಜ್ಞಾನಿಗಳು ಅಂದ್ಕೊಂಡ್ರೆ ಅವ್ರು ಬಿಟ್ಕೊಳ್ತಾರೆ. ಶಾಸ್ತ್ರ ಎರಡು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ರಪ್ಪ, ನಾನು ಹೇಳ್ತಾ ಇಲ್ಲ ಎಲ್ಲಾ ಕರ್ಮಗಳು ಅಜ್ಞಾನಿಗಳು ಕಂಡ್ರು, ಜ್ಞಾನಿಗಳು ನಾನು ಹೇಳ್ತಾ ಇಲ್ಲ ಅಂತ ಶಾಸ್ತ್ರ ಹೇಳಲ್ಲ. ಹಾಗೆ ಹೇಳೋದು ಬರೋಲ್ಲ. ಅರ್ಥಾತ್ ಈಗ ನವೆಂಬರ್ 30ನೇ ತಾರೀಕೊಳಗೆ ಟ್ಯಾಕ್ಸ್ ಕಟ್ಟದೆ ಹೋದ್ರೆ ಅವ್ರ ಮೇಲೆ ವಿಶೇಷ ಕ್ರಮ ಜರುಗಿಸಲಾಗುತ್ತೆ ಅಂದ್ರೆ ಯಾರಿಗೆ ಹೆಚ್ಚಿಗೆ ದುಡ್ಡಿಲ್ವೋ ಅವ್ರು ಕಟ್ಟಬೇಕಾಗಿಲ್ಲ, ಇನ್ನೊಂದು ಶರ ಇರಲ್ಲ. ಅದು ಆಟೋಮೆಟಿಕ್ ಆಗಿ ದುಡ್ಡಿರೋರಿಗೆ ಆ ನಿಯಮ, ದುಡ್ಡು ಇದ್ದವರಿಗೆ ಆ ನಿಯಮ ಇಲ್ಲ ಅಂತ ತಾನೇ ತೀರ್ಮಾನ ಹೊರತು ಏನು ನಮ್ಗೆಲ್ಲ ಏನು ಹೇಳಿಲ್ವಲ್ಲ ಅಂದ್ರೆ ನಿಮ್ಗೆ ಏನು ದುಡ್ಡು ಇದ್ರೆ ನೀವು ಮೆಂಡಿಕೇಟ್ ಇಟ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೇನು ಟ್ಯಾಕ್ಸ್ ಇಲ್ಲಪ್ಪ. ಭಿಕ್ಷಾಪಾತ್ರ ಇಟ್ಕೊಂಡವ್ರಿಗೆ ಟ್ಯಾಕ್ಸ್ ಅಂತ ಬರುತ್ತೆ. ಭಯ ಆಗುತ್ತೆ, ಭಯ ಆಗುತ್ತೆ. 30ನೇ ತಾರೀಕು ಏನು ವಿದ್ಯಾವಸ್ಥೆಯಲ್ಲಿಯೇ ಎಲ್ಲಾ ಕರ್ಮಗಳನ್ನು ಶಾಸ್ತ್ರದಲ್ಲಿ ವಿಧಿಸಲಾಗಿರುತ್ತದೆ ಹೊರತು ವಿದ್ಯಾವಸ್ಥೆಯಲ್ಲಿ ಕರ್ಮಗಳನ್ನು ಹೇಳಿಲ್ಲ. ಹಾಗಾದ್ರೆ ವಿದ್ಯಾ ಉದ್ಯೋಗ ಏನಾಗುತ್ತೆ? ವಿದ್ಯಾಯಾಂ ಹಿ ಸತ್ಯಾನ್ ಉದಿತೆ ಸವಿತರಿ ಶಾರ್ವರಮಿವ ತಮಃ ಪ್ರಣಾಹಿಮುಪಗಚ್ಛತ್ಯ ವಿದ್ಯಾ. ಗಟ್ಪಾಡಿ ವಾಕ್ಯನ. ಉದಿತೆ ಸವಿತರಿ ವಿದ್ಯಾಯಾಂ ಹಿ ಸತ್ಯಾಂ, ಸತ್ಯಸಪ್ತಮಿ, ವಿದ್ಯೆ ಉಂಟಾಗಲಾಗಿ ವಿದ್ಯೆಯು ಉಂಟಾಯಿತು ಅಂತಾದರೆ ಸೂರ್ಯ ಉದಯವಾದ ಕೂಡಲೇ ರಾತ್ರಿಯ ಕತ್ತಲೆ ಯಾವ ರೀತಿ ಹೋಗುತ್ತದೆಯೋ ಅದೇ ರೀತಿ ಅವಿದ್ಯೆ ಸಂಪೂರ್ಣ ನಾಶ ಆಗುತ್ತೆ. ಇವತ್ತು ಸ್ವಲ್ಪ ಕತ್ತಲೆ ಸ್ವಲ್ಪ ಸೇರ್ಕೊಂಡಿರುತ್ತಲ್ಲ ಸೂಚಿಸ್ತದೆ. ಅವರು ಜ್ಞಾನೋತ್ಪತ್ತಿ ಆದ್ಮೇಲೂ ಅವಿದ್ಯಾ ಲೇಷ ಇರುತ್ತೆ ಅಂತ ಈ ವ್ಯಾಖ್ಯಾನಕಾರರಲ್ಲಿ ಒಂದು ವಾದ. ತತ್ವಜ್ಞಾನಿಯಲ್ಲೂ ಅವಿದ್ಯಾ ಲೇಷ ಇರುತ್ತೆ. ಅವಿದ್ಯಾ ಲೇಷ ಇದೆ ಹೋದ್ರೆ ಅವ್ರು ನಮ್ಮನ್ನು ನೋಡೋಕ್ಕಾಗಲ್ಲ, ನಮ್ಮ ಹತ್ರ ಮಾತಾಡೋಕ್ಕಾಗಲ್ಲ. ಅವಿದ್ಯಾಭ್ಯಾಸ ಹಾಕಿರ್ಬೇಕು ಮಾತಾಡೋಕೆ ನೋಡೋಕೆ ಮಾಡಕ್ಕೆ. ಭ್ರಾಂತಿ. ಅಪ್ಪ ಸತ್ಯ ಬಾಗಿಲು ಮರ ಗೊತ್ತಿರೋ ದರ್ಶನ, ಇದು ಬಾಗಿಲು, ಇದು ಪೀಠ, ಅದು ಕಿಟಕಿ ಅಂದ್ ಮಾತ್ರ ಮರ ಗೊತ್ತಿರೋ ದರ್ಶ ಅಲ್ಲಪ್ಪ. ಅವಿದ್ಯೆ ಹೋಗ್ಬೇಕಾಗಿಲ್ಲಪ್ಪ. ಏನೋ ಹೀಗೆ ಅರ್ಥ ಮಾಡ್ಕೊಂಡು ಭಾಷೆ ಸ್ಪಷ್ಟವಾಗಿ ಅವಿದ್ಯಾ ಪ್ರಣಾಶಂ ಉಪಗಚ್ಚತಿ. ಪ್ರಾವಸಗ ಹೇಳಿದ್ದಾರೆ, ಬರೀ ನಾಶ ಅನ್ನಿಲ್ಲ. ಅವಿದ್ಯಾ ನಾಶಂ ಉಪಗಚ್ಚತಿ ಅಂತಂದಿಲ್ಲ. ಇನ್ನೊಂದು ಏನಂದ್ರು ಪ್ರಣಾಶ. ಪ್ರಾ ಏನ್ ಹೇಳುತ್ತೆ? ಪ್ರಕರ್ಷೇಣ, ಎಂಟೈರ್ಲಿ, ಸಂಪೂರ್ಣವಾಗಿ ಅವಿದ್ಯೆ ನಾಶವಾಗುತ್ತೆ. ವಾಸನೆ ಉಳ್ಕೊಳ್ಳ, ಬೀಜ ಉಳ್ಕೊಳ್ಳ, ಏನು ಅಲ್ಲ. ಅವಿದ್ಯಾ ಶಬ್ದಕ್ಕೆ ಅರ್ಥವೇ ನವಿದ್ಯತೆ ಐತಿ ಅವಿದ್ಯಾ. ಯಾವುದು ಇಲ್ಲದ್ದೋ ಅದು ಅವಿದ್ಯೆ. ಅವಿದ್ಯೆ ಒಂದು ಇಲ್ಲ, ಅದು ಒಂದು ಇದಲ್ಲ. ಅದು ಒಂದು ಕ್ಯಾನ್ಸರ್ ಹುಣ್ಣಂತ ಒಂದು ಹುಣ್ಣಲ್ಲ, ಅಥವಾ ಒಂದು ಭಾವರೂಪದ ವಸ್ತು ಅಲ್ಲ. ಇನ್ನು ಹೇಳಿದ್ರೆ ಹಸಿವು ಬಾಯಾರಿಕೆ ಫೀಲಿಂಗು ಅಲ್ಲ. ಅದು ಅವಿದ್ಯೆ ಫೀಲಿಂಗ್ ಆಗಲ್ಲ. ಹಸಿವು ಫೀಲಿಂಗ್ ಆಗುತ್ತೆ, ಬಾಯಾರಿಕೆ ಫೀಲಿಂಗ್ ಆಗುತ್ತೆ, ಶೋಕಮೋಹ. ಅದು ಅವಿದ್ಯೆ ಆ ರೀತಿ ಇಲ್ಲ. ವಿದ್ಯಾಯ ಅಭಾವ ರೂಪ ಅವಿದ್ಯಾ. ವಿದ್ಯೆ ಇಲ್ಲದೆ ಇರೋದೇ ಅವಿದ್ಯೆ ಹೊರತು ಅವಿದ್ಯೆ ಫೀಲಿಂಗ್ ಆಗಲ್ಲಪ್ಪ ನಮ್ಗೆ. ಆಮೇಲೆ ನಾವು ಇದಕ್ಕೆ ಅವಿದ್ಯೆ ಅಂತ ಹೆಸರು ಕೊಡ್ತೀವಿ. ನಾನು ತಪ್ಪಿಕೆಯಿಂದ ಹಾವು ಅಂದ್ಕೊಂಡ್ಬಿಟ್ಟೆ, ನನ್ ಹಾವು ಗೊತ್ತಿಲ್ಲ. ಅವಿದ್ಯಾ ಕಾಲದಲ್ಲಿ ಅವಿದ್ಯೆ ಅಂತ ತೋರೋದೇ ಇಲ್ಲ. ನಾವು ಎಲ್ಲಾ ಅವಿದ್ಯೆಯು ತತ್ತತ್ಕಾಲದಲ್ಲಿ ವಿದ್ಯೆ ಅಂತ ತೋರುತ್ತೆ. ಜ್ಞಾನೋತ್ಪತ್ತಿ ಆದ್ಮೇಲೆ ಅದು ಹೋಗುತ್ತಲ್ಲ, ಆ ತಪ್ಪಿಗೆ ಹೋಗ, ಅದಕ್ಕೆ ಅವಿದ್ಯಾ ಅಂತ ನಾಮಕರಣ ಮಾಡೋದು. ಹೇಗೆ ಎಚ್ಚರ ಆದ್ಮೇಲೆ ಅದಕ್ಕೆ ಕನಸು ನಾಮಕರಣ ಮಾಡ್ತೀವೋ, ಕನಸಲ್ಲಿದ್ದ ಕನಸು ಅನ್ನಲ್ವೋ, ಎಚ್ಚರಕ್ಕೆ ಬಂದ್ಮೇಲೆ ನಾಮಕರಣ ಮಾಡ್ತೀವಿ. ಹಾಗೆ ಅವಿದ್ಯಾ ಅನ್ನೋದನ್ನ ಜ್ಞಾನೋತ್ಪತ್ತಿ ಆದ್ಮೇಲೆ ಅದಕ್ಕೆ ನಾಮಕರಣ ಮಾಡಿದ್ದೆ ಹೊರತು ಅವಿದ್ಯಾ ಅನ್ನೋದು ಫೀಲಿಂಗ್ ಆಗಲ್ಲ, ಅವಿದ್ಯಾ ಅನ್ನೋದು ಭಾವರೂಪ ಅಲ್ಲ, ಅವಿದ್ಯಾ ವಸ್ತು ಅಲ್ಲ. ಭ್ರಾಂತಿ ಅದು. ಇಷ್ಟ ಬೆಳೆದ ಭಾಷೆಗಾರರು. ಉದಿತೆ ಸವಿತರಿ, ಸವಿತರಿ ಉದಿತೆ, ಸೂರ್ಯನು ಉದಯವಾದ ಮೇಲೆ ಶಾರ್ವರಂ, ಶರ್ವರ್ಯಾಂ ಭವಂ ಶಾರ್ವರಂ. ಶರ್ವರಿ ಏನು ರಾತ್ರಿ, ಅದೆಲ್ಲ ಅಲ್ಲಿ ತೋರೋದು ಶಾರ್ವರಿದು. ಹಗಲತ್ತೂ ಇರುತ್ತೆ, ರೂಮಲ್ಲಿ ಕತ್ಲೆ, ಬಾಗಿ ತೆಗೆದ ಕಿಟಕಿ ತೆಗೆದ ಬೇಕಾಗುತ್ತೆ. ಅದು ಪದಾರ್ಥ ಅಲ್ಲಲ್ಲ, ಪ್ರಕಾಶದ ಅಭಾವ ತಾನೆ ಕತ್ತಲೇನೋದು, ಅದೇನು ವಸ್ತು ಅಲ್ವಲ್ಲ. ತಮಃ ನಾಮ ಎರಡು, ಅಜ್ಞಾನ ತಗೋ ಅಥವಾ ಕತ್ತಲೆ ತಗೋ. ಭಾಷೆಗಾರ ಅವಿದ್ಯೆಯನ್ನು ಬೇರೆ ಹಾಕಿದ್ರಿಂದ ಸೂರ್ಯ ಉದಯ ಮೇಲೆ ಕತ್ತಲೆ ಹೋಗುವ ಹಾಗೆ ಆತ್ಮಜ್ಞಾನವಾದ ಕೂಡಲೇ ಅವಿದ್ಯೆ ಹೋಗುತ್ತೆ. ಪ್ರಾಕ್ ವಿದ್ಯೋತ್ಪತ್ತೆ ಅವಿದ್ಯಾ ಪ್ರಮಾಣ ಬುದ್ಧಿಯ ಗೃಹ್ಯಮಾಣ ಕ್ರಿಯಾಕಾರಕ ಫಲಭೇದ ರೂಪಾಚ ಸತಿ ಸರ್ವಕರ್ಮ ಹೇತುತ್ವ ಪ್ರತಿಬದ್ಧತೆ. ನೋಡಿ, ಈ ವಾಕ್ಯ ಎಷ್ಟು ಅರ್ಥ ಮಾಡ್ಕೊಳ್ಳೋಕೆ ಅವಕಾಶ ಕೊಡುತ್ತೆ ಅಂದ್ರೆ, ವಿದ್ಯೋತ್ಪತ್ತಿಗೆ ಮುಂಚೆ ಅವಿದ್ಯೆಯು ಪ್ರಮಾಣ ಬುದ್ಧಿಯಿಂದ ತೋರುತ್ತಲಿದ್ದು ಅಂತ ಇದ್ದಾರೆ. ಪ್ರಮಾಣ ಬುದ್ಧಿಯಿಂದ ತೋರುದು ಅಂತ ಅರ್ಥ ಏನೋ?
ಅವಿದ್ಯೆಯು ಪ್ರಮಾಣಕ್ಕೆ ಅವಿದ್ಯೆ ವಿಷಯವಾಗಲ್ಲ. ಪ್ರಮಾಣ ಬುದ್ಧಿಯಿಂದ ಅವಿದ್ಯೆ ತೋರುತ್ತಲಿದ್ದು ಬರೆದಿದ್ದಾರೆ. ಇದಕ್ಕೆ ಅರ್ಥ ಏನು? ದ್ವೈತ ಸತ್ಯತ್ವ ಬುದ್ಧಿಯನ್ನೇ ಪ್ರಮಾಣ ಬುದ್ಧಿನ ತೋರ್ತಾ ಇದೀನಿ ಅಂತ ಇದ್ದಾರೆ. ಅರ್ಥ ಹೊರತು ಅವಿದ್ಯೆ ತೋರ್ತಾ ಇದೀನಿ ಅಂತ ಇಲ್ಲ. ಭಾಷೆ ವಾಕ್ಯ ನೋಡಿದ್ರೆ ಅವಿದ್ಯೆಯು ಪ್ರಮಾಣ ಬುದ್ಧಿಯಿಂದ ತೋರುತ್ತಲಿದ್ದು ಅಂದ್ರೆ ಪ್ರಮಾಣಕ್ಕೆ ಅವಿದ್ಯೆ ಅಬ್ಜೆಕ್ಟ್ ಆಗುತ್ತಾ? ಪ್ರಮಾಣವೇ ಅವಿದ್ಯೆಯಿಂದ ಬದುಕಿರೋದು. ಪ್ರಮಾಣವೇ ಅವಿದ್ಯಾ ಕಲ್ಪಿತ. ಭಾಷಿಕಾರು ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರಾಃ ಲೌಕಿಕಾಃ ವೈದಿಕಾಶ್ಚ ಪ್ರವೃತ್ತಾಃ ಸರ್ವಾಣಿ ಶಾಸ್ತ್ರಾಣಿ ವಿಧಿ ಪರಿಷೇಧ ಮೋಕ್ಷ ಪರಾಣಿ ಅಂತ ಸಮೇತಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ. ಅಲ್ಲಪ್ಪ ಯಥಾಚಾರ ಸತ್ಯವಾಗಿದೆ ವ್ಯವಹಾರ ಅಂತ ಅಂದ್ಕೊಂಡ್ರೆ ಅದೇ ಪ್ರಮಾಣ ಬುದ್ಧಿನ ತೋರ್ತಾ ಇರೋದು ಅಂತ ಅರ್ಥ. ಅವಿದ್ಯೆ ಎಲ್ಲಿವರೆಗೆ ವ್ಯವಹಾರದ ಸತ್ಯತ್ವ ಬುದ್ಧಿ ಇಟ್ಕೊಳ್ತೀಯೋ ಅಲ್ಲಿ ಅಷ್ಟೇ. ವಿದ್ಯೋತ್ಪತ್ತಿ ಆಗೋಕ್ ಮುಂಚೆ, ಆತ್ಮಜ್ಞಾನ ಆಗೋಕ್ ಮುಂಚೆ ಅವಿದ್ಯೆಯು ಪ್ರಮಾಣ ಬುದ್ಧಿಯಿಂದ ಅಂದ್ರೆ ಸತ್ಯತ್ವ ಬುದ್ಧಿಯಿಂದ ಅಂದ್ರೆ ನಿಜವಾಗಿ ವ್ಯವಹಾರ ಏನು ತೋರುತ್ತಲಿದ್ದು ಅದು ಕ್ರಿಯಾಕಾರಕ ಫಲ ಭೇದ ರೂಪ ಇದೆ. ಇದೊಂದು ಕ್ರಿಯೆ, ಈ ಕ್ರಿಯೆಗೆ ಇಷ್ಟು ಸಾಧನ ಇದೆ, ಇದೊಂದು ಇಂತಹ ಫಲವಾಗುತ್ತೆ ಈ ಭೇದ ಬುದ್ಧಿ, ಈ ಬಿಡುಬಿಡಿಯಾದಂತ ಬುದ್ಧಿ ಈ ರೂಪವಾಗಿದ್ದು ಇದು ಆಮೇಲೆ ಎಲ್ಲಾ ಕರ್ಮಕ್ಕೂ ಕಾರಣವಾಗುತ್ತೆ. ಈ ಭೇದ ಬುದ್ಧಿ ಇದ್ಬಿಟ್ಮೇಲೆ ನಾವು ಇದನ್ನ ಮಾಡ್ಕೋಬೇಕು, ಇದನ್ನ ಇಟ್ಕೋಬೇಕು, ನಾವು ಲೈಫ್ ಸೆಕ್ಯೂರಿಟಿ ಮಾಡ್ಕೋಬೇಕು, ನಮ್ದಾದಂತ ಒಂದು ಮನೆ ಇಟ್ಕೋಬೇಕು, ಒಂದೊಂದು ಬಾಡಿಗೆ ಹಂಗ್ ಮಾಡ್ಕೋಬೇಕು, ಸ್ವಲ್ಪ ಏನಾದ್ರು ಇನ್ಕಮ್ ಇರ್ಬೇಕು, ಎಲ್ಲ ಫೆಸಿಲಿಟಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಒಂದ್ ಅರ್ಧ ಗಂಟೆ ವೇದಾಂತನೂ ಓದೋಣ ಅಥವಾ ವೇದಾಂತ ವಿಚಾರ ಮಾಡೋಣ. ನಿಮ್ಗೆಲ್ಲ ಬಿಟ್ಟು ಬನ್ನಿ ಅಂದ್ರೆ ಕಷ್ಟ ಆಗುತ್ತೆ ಗುರುಗಳೇ. ಹಂಗೆಲ್ಲ ಹೇಳ್ಬಿಡಿ, ಎಲ್ಲ ಬಿಟ್ಟು ಬರಕ್ ಹೇಳ್ಬಿಡಿ, ಎಲ್ಲ ಇಟ್ಕೊಂಡ್ ಮಾಡಿ ಅಂತ ಹೇಳಿ ನಿಮ್ಗೂ ಒಂದು ಬೇಕಾದ್ರೆ ಎನ್ಕರೇಜ್ ಮಾಡ್ತೀವಿ. ಭಾಳ ಚೆನ್ನಾಗಿ ಹೇಳ್ತಾರೆ ವೇದಾಂತನ, ತುಂಬಾ ಚೆನ್ನಾಗಿ ಹೇಳ್ತಾರೆ, ನಾವು ಬೇಕಾಗ್ತೀವಿ. ನೀವೆಲ್ಲ ಬಿಟ್ಟು ಬನ್ನಿ ಅಂತ ಹಂಗಂದ್ಬಿಟ್ರೆ ನಮ್ಗೆ ಯಾಕೋ ಒಂದ್ಸಲ ಭಾಳ ಇರಿಸುಮುಸಾಗುತ್ತೆ, ತುಂಬಾ ಕಷ್ಟವಾಗುತ್ತೆ. ಈಗೆಲ್ಲ ಈ ತರ ವೇದಾಂತ ಇರಬಾರ್ದಾಗಿತ್ತು. ಎಲ್ಲ ತಿನ್ಕೊಂಡು ಮಜಾ ಮಾಡ್ಕೊಂಡು ವೇದಾಂತ ಓದು ಹಂಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಏನು ವೈರಾಗ್ಯ ತಂದ್ಕೊಂಡು ವೇದಾಂತ ಓದಿಂತಾರೆ, ಎಲ್ಲ ಸನ್ಯಾಸ ಮಾಡಿ ವೇದಾಂತ ಓದಿಂತಾರೆ, ಎಲ್ಲ ಬಿಟ್ಟು ಬರ್ದಿಂತಾರೆ. ಇದು ಬಹಳ ಕಷ್ಟ. ಇದೆಲ್ಲ ಆಗಲ್ಲ. ಆದ್ರೆ ಎಲ್ಲಾ ಕರ್ಮಕ್ಕೂ ಹೇತುತ್ವ ಪಡ್ಕೊಳುತ್ತೆ, ಕಾರಣವಾಗೋಕೆ ಪಡ್ಕೊಳತ್ತೆ ಅವಿದ್ಯೆ. ಅವಿದ್ಯೆ ತಾನು ಕಾಣ್ದೇನೆ ಅದು ಇದು ಅಲ್ಲ, ಸ್ತ್ರೀಲಿಂಗ. ಅವಿದ್ಯಾ ಸತಿ ಸತಿ ಅನ್ನೋದು ಸಪ್ತಮಿಯ ಕ್ವಶನ್ ಆಗುತ್ತೆ. ಸಪ್ತಮಿಯ ಕ್ವಶನ್ ಸತ್ ಸತು ಹಾ ಅಲ್ಲಲ್ಲ, ಸತಿ ಸಪ್ತಮಿ ಅದು. ಇದು ಸತಿ ಪ್ರಥಮಾಯ ಕ್ವಶನ. ಸತಿ ಸತ್ಯವು ಸತ್ಯ, ಸತ್ ಸತಿ ಸಂತಿ, ಸತ್ ಸತಿ ಸತಿ ಸತೋ ಸತ್ಸೋ. ಸಂತವೂ ಆಗುತ್ತೆ. ನಪುಂಸಕದಲ್ಲೂ ಪುಲ್ಲಿಂಗದಲ್ಲೂ ತೃತೀಯನ ಮುಂದೆ ಒಂದೇ ಪ್ರಕಾರ ನಮ್ಮ ಸಂಶಯ ಹೇಳ್ತಾರೆ. ಸತಿ ಅನ್ನೋದು ಅವಿದ್ಯಾ ವಿಶೇಷಣವಾದಾಗ ಕ್ರಿಯಾಕಾರ ರೂಪ ಸತಿ ಅವಿದ್ಯಾ ಸರ್ವಕ್ರಮ ಹೇತುತ್ವ ಮಧ್ಯಬದಿ ಎಲ್ಲಾ ಕರ್ಮಕ್ಕೂ ಕಾರಣವಾಗೋಕೆ ಪಡ್ಕೊಳುತ್ತೆ. ಸಮಸ್ತ ಕರ್ಮ ಲೌಕಿಕ ವೈದಿಕ ಎಲ್ಲಾ ಕರ್ಮವನ್ನು ಮಾಡೋದಕ್ಕೆ ಅವಿದ್ಯೆಯೇ ಕಾರಣ. ತಾನು ಹಿಂದ್ಗಡೆ ಇದ್ಕೊಂಡು ತಾನು ಕಾಣದೇನೆ ಎಲ್ಲಾ ಕರ್ಮವನ್ನು ಉನ್ನತ ಮಾಡಿಸುತ್ತೆ, ಕರ್ತೃತ್ವ ಬುದ್ಧಿ ಕೊಟ್ಟು ಎಲ್ಲ ಮಾಡ್ಸುತ್ತೆ. ಅಲ್ಲಿ ಕಿತ್ತಾಕ್ಬಿಟ್ಟ ಅವಿದ್ಯೆನ ಅಂದ್ರೆ ಅದೇ ವಿಷದ ಹಲ್ಕಿತ್ತ ಹಾವು ಮುಸುಗುಟ್ಟಿದ್ರು ಏನು ಭಯ ಇಲ್ವೋ, ಕಚ್ಚಿದ್ರು ಏನು ಆಗಲ್ವೋ, ಹಾಗೆ ಅವಿದ್ಯಾನು ವಿಷ ಕಿತ್ತಾಕ್ಬಿಟ್ರೆ ಜ್ಞಾನದಿಂದ ಈ ಕರ್ತೃತ್ವವು ಆಟ ಆಡೋಲ್ಲ, ವ್ಯವಹಾರವು ಏನು ಕೊಂಡಾಡೋಲ್ಲ, ಸಾಮಾನ್ಯ ಇರುತ್ತೆ ಅಷ್ಟೇ. ನ ಅಪ್ರಮಾಣ ಬುದ್ಧ ಗೃಹ್ಯಮಾಣಾಯ ಕರ್ಮ ಹೇತುತ್ವೋಪಪತ್ತಿ ಅಸತ್ಯ ಬುದ್ಧ ಇತ್ಯರ್ಥ. ಅಪ್ರಮಾಣ ಬುದ್ಧ ಇದೆಲ್ಲ ಸುಳ್ಳು, ನಿಜವಾಗಿರುವಂತದ್ದಲ್ಲ, ಬರೀ ತೋರಿಕೆ ಎಂಬ ಬುದ್ಧಿಯಿಂದ ಇದ್ದದ್ದಾದ್ರೆ ಆಗ ಆ ಅವಿದ್ಯೆಯು ಕರ್ಮಕ್ಕೆ ಕಾರಣವಾಗುವಿಕೆ ಪಡೆಯಲ್ಲ. ಆ ವಿದ್ಯೆ ಇವಾಗ ಇಲ್ಲ. ಅಪ್ರಮಾಣ ಬುದ್ಧಿಯಿಂದ ಗ್ರಾಹ್ಯಗ್ರಾಹಕ ವ್ಯವಹಾರವನ್ನ ಕಂಡುಕೊಂಡದ್ದಾದ್ರೆ ಈ ಗ್ರಾಹ್ಯಗ್ರಾಹಕವೆಲ್ಲ ಬರೀ ತೋರಿಕೆ, ಇದು ಪ್ರಮಾಣವಲ್ಲ, ಸತ್ಯವಲ್ಲ. ಪ್ರಮಾಣ ಅಂದ್ರೆ ಸತ್ಯ ಅಂತ, ಸತ್ಯವಾದದ್ದಲ್ಲ ಎಂಬ ಬುದ್ಧಿಯಿಂದ ಗ್ರಹಣೆ ಮಾಡಿದ್ದಾದರೆ ಯಾವ್ದು ಕ್ರಿಯಾಕಾರಗಳನ್ನ ಅವಾಗ ಆ ಅವಿದ್ಯೆಯು ಕರ್ಮಕ್ಕೆ ಕಾರಣವಾಗುವಿಕೆಯನ್ನು ಪಡೆಯಲ್ಲ. ಯಾಕೆ ಹೇಳೋ? ಅಪ್ರಮಾಣ ಬುದ್ಧಿಯಿಂದ ತಿಳಿಯೋದ್ರಿಂದ ಅಪ್ಪ ಕಳ್ಕೊಳ್ಳೋದು ಅಂತ ಅರ್ಥ. ಅವಿದ್ಯೆ ಕಳ್ಕೊಂಡದ್ದಾದ್ಮೇಲೆ ಮತ್ತೆ ಕರ್ಮ ಹೇಗುತ್ತೆ, ಹೆಂಗಾಗುತ್ತದ? ಅವಿದ್ಯೆ ಇದ್ದು ಅವಿದ್ಯೆ ಕರ್ಮಕ್ಕೆ ಕಾರಣವಾಗುತ್ತೆ. ಇದೆಲ್ಲ ಅಪ್ರಮಾಣ, ಹೀಗೆ ನಿಜವಾಗಿಲ್ಲ, ಸುಳ್ಳು, ತೋರಿಕೆ ಅಂತ ಗೊತ್ತು ಮಾಡ್ಕೊಂಡ್ರೆ ಆ ಜ್ಞಾನ ಉಂಟಾದದ್ದಾದ್ರೆ ಆ ಜ್ಞಾನ ಕರ್ಮಕ್ಕೆ ಕಾರಣವಾಗಲ್ಲ, ತೊಡಸೋಕ್ ಹೋಗಲ್ಲ, ಯಾವ ಕ್ರಿಯೆಯನ್ನು ಮಾಡೋದಿಲ್ಲ. ಅಂದ್ರೆ ಜ್ಞಾನಿಗೆ ಕರ್ಮವಿಲ್ಲ ಅದಕ್ಕೆ ನಾ ಹೇಳೋದು.
ತಸ್ಯ ಕಾರ್ಯಂ ನ ವಿದ್ಯತೆ. ಯಾರಿಗೆ? ಎಷ್ಟು ಆತ್ಮಗ್ರೇವ ಆತ್ಮಸಂತುಷ್ಟ ಮಾನವ ಆತ್ಮನ್ನೇವ ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಎಷ್ಟೇಟ? ಮೂರು. ಹತಭೂತೇನ ವೇದೇನ ಮಮ ಚೋದಿತಂ ಕರ್ತವ್ಯಂ ಕರ್ಮ ಇತಿ ಕರ್ಮಣಿ ಕರ್ತ ಪ್ರವರ್ತತೆ. ಹೀಗೆ ಅಂದ್ಕೊಂಡಲ್ಲ ಕರ್ತೃ ಕರ್ಮದಲ್ಲಿ ತೊಡಗುತ್ತಾನೆ. ಯಾವ ರೀತಿ ಅಂದ್ಕೊಂಡು? ಇದೆಲ್ಲ ಪ್ರಮಾಣ ವೇದ ಇದೆಯಲ್ಲ, ವೇದೋಖಿಲೋ ಧರ್ಮ ಮೂಲಂ ಸ್ಮೃತಿಹೀಲೇ ಚ ತದ್ವಿನಾಂ ಆಚಾರಶ್ಚೈವ ಸಾಧೂನಾಂ ಆತ್ಮನಸ್ತುಷ್ಟಿರೇವ ಚ. ಇದೆಲ್ಲ ಪ್ರಮಾಣ ಸಾಧನ. ವೇದ ಬಿಟ್ಮೇಲೆ ಅದು ಪ್ರಭು ಸಂಹಿತೆ, ಅದು ಸುಪ್ರೀಂ ಲಾ ಕೊಟ್ಟಿದ್ದ ಹಾಗೆ ಅದು ಹೇಳಿ ಮೀರ ಹಾಗೆ ಇಲ್ಲ ಅಂತ ಹೇಳಿ ಪ್ರಮಾಣಭೂತವಾದ ವೇದದಿಂದ ಅಗ್ನಿಹೋತ್ವಾದಿ ಕರ್ಮವನ್ನು ಹೇಳಿದ್ದು ಇದನ್ನ ನಾನು ಮಾಡ್ಲೇಬೇಕು ಅಂತ ಅನ್ಕೊಂಡಲ್ಲ ಕರ್ಸವಾದ ಕರ್ಮ ತೊಡಗ್ತಾನೆ. ಇದೆಲ್ಲ ವೇದವು ಅಪ್ರಮಾಣ, ವೈದಿಕವು ವ್ಯವಹಾರವು ಅಪ್ರಮಾಣ. ಅಲ್ಲ ಅನುಭವ ವೇದ ಅದು ಅನುಭವ ಮಾಡ್ತಾ ಇದೆ. ವೇದ ಹೊಸ ಹೇಳ್ತಿಲ್ಲ, ವೇದ ಕಂಡ್ಕೊಂಡಿದ್ದಲ್ಲ, ಅದು ಅನುಭವದಲ್ಲಿ ಇದ್ದು ವೇದ ಹೇಳ್ತದ. ವೇದ ಹೊಸ ಇದಲ್ಲ. ಓ ಪ್ರಮಾಣ ರಾಜ ಅನುಭವದಲ್ಲಿ ಇರೋದು ವೇದ ಫಸ್ಟ್ ಕಂಡ್ಕೊಳ್ತು. ಅದು ಭಗವಂತನ ವಾಣಿ ಆದ್ರಿಂದ ಅದು ಮುಂಚೆ ಕಂಡ್ಕೊಂಡು ಅದು ಇದನ್ನ ಇಂಟರ್ಪ್ರಿಟ್ ಮಾಡ್ತು. ಹೀಗಿದೆ ಕಣೋ, ಈಗನ್ನು ಕಂಡ್ಕೊಂಡ್ರೆ ಅತ್ರ ವೇದ ಅವೇದ. ಈಗ ನಾನು ನಾನಾಗಿರಲ್ಲ ಕಣೋ, ನೀನಾಗಿರಲ್ಲ, ನಾನಾಗಿರಲ್ಲ, ಜಗತ್ತಾಗಿರಲ್ಲ, ಯಾರೆಲ್ಲ ರೇರೇ ಸರ್ವಂ ಬ್ರಹ್ಮಮಯಂ ಅಂತ ಹೇಳ್ಕೊಟ್ಬಿಡುತ್ತೆ. ನೀನು ಒಂದು ಪ್ರಮಾತವಾಗಿರೋನು, ನಿನ್ನ ಪ್ರಮಾದತ್ವ ಕಿಚ್ಚಾಕಿ, ಶಾಸ್ತ್ರ ಪ್ರಮಾಣತ್ವ ಕಿಚ್ಚಾಕಿ, ಜಗತ್ತಿನ ಪ್ರಮೇಯತ್ವ ಕಿಚ್ಚಾಕಿ, ತ್ರಿಪುಟಿಯನ್ನು ಕಿಚ್ಚಾಕ್ಬಿಟ್ಟು ಅಖಂಡ ಏಕರಸವಾದ ಬ್ರಹ್ಮೈಕಸ ಪ್ರಮಾಣಭೂತವಾದ ವೇದದಿಂದ ನನಗೆ ಹೇಳಿದ್ದು ಮಮ ಚೋದಿತು ಕೊಂಡು ಮಾಡ್ತಾ ಇರ್ತಾರೆ. ಅವನಿಗೆ ಕರ್ಮ ಉಂಟು, ಅವನಿಗೆ ಶಾಸ್ತ್ರದಲ್ಲಿ ಕರ್ಮ. ಈ ಕರ್ಮ ಮಾಡ್ಬೇಕಾದ್ರೆ ಹೀಗೆ ಮಾಡ್ಬೇಕು, ಹೆಂಗಾಯ್ತು ಹಂಗ್ ಮಾಡೋ ಹಾಗಿಲ್ಲ, ನಿನ್ನಿಷ್ಟಂತೆ ಮಾಡೋ ಹಾಗಿಲ್ಲ. ಯಶೋಗ್ರೇ ವಜ್ರಿ ಅಸ ಜಿಹ್ವಾಯ ಹಂಗ ನಾನು ಹೇಳಂಗ್ ಮಾಡು. ಯದ್ವಿ ಹೃದಯೇನಾಜಿಹ್ವಯ ವದತಿ ಯಜ್ಜಿಹ್ವಯ ತದುರಸೋಧಿ ನಿರ್ಮಿಮೀತೆ. ಏನ್ ಹೃದಯದಿಂದ ಅಂದ್ಕೊಂಡು ಅದನ್ನ ಬಾಯಿ ಹಾಕ್ತಾರೆ, ಬೇರೆ ಬಾಯಿ ಅದನ್ನ ನಡ್ಕೊಳ್ತಾರೆ. ಅದು ಫಸ್ಟ್ ಹೃದಯ ತೆಗಿ, ಆಮೇಲೆ ನಾಲ್ಗೆ ತೆಗಿ, ಆಮೇಲೆ ಅದೇ ಮೂರು ನಾಮರೂಪ ಕರ್ಮ ಕಿತ್ತು ಹಾಕ್ಬಿಡು ಅಂತ ಇದೆ ಶ್ರುತಿ. ನಾಮರೂಪ ಕರ್ಮ ಕಿತ್ತು ಹಾಕ್ಬಿಟ್ರೆ ಬ್ರಹ್ಮ ಸ್ವರೂಪ ಆಗ್ಬಿಡುತ್ತೆ. ರೂಪ ನಾಲ್ಗೆ ಇದು ನಾಮ ಕ್ರಿಯೆ ಕರ್ಮ ಅಷ್ಟ. ನ ಅವಿದ್ಯಾ ಮಾತ್ರ ಇದಂ ಸರ್ವಂ ನಿಷೇವ ಇತಿ. ಎಲ್ಲವೂ ಅವಿದ್ಯಾ ಮಾತ್ರ, ರಾತ್ರಿಯಂತೆ, ತೋರಿಕೆ, ಕಲ್ಪನೆ, ಭ್ರಾಂತಿ ಅಂತ ತಿಳ್ಕೊಂಡವನಿಗೆ ಕತ್ತಲೆ, ಅಜ್ಞಾನ, ಭ್ರಾಂತಿ, ಕಲ್ಪಿತವಾದದ್ದು ಎಲ್ಲವೂ ಅಂಥದ್ದು ಅಂತ ತಿಳ್ಕೊಂಡವನಿಗೆ ಯಾವ ಕರ್ಮವನ್ನು ಏನು ಮಾಡಕ್ಕಾಗಲ್ಲ. ಶ್ರುತಿಯು ಕೂಡ ಚಕಿತ ಅಭಿಧತ್ವೇ ಶ್ರುತಿರಪಿ. ಯಪ್ಪ ನಾನು ಒಂದು ತಟ್ಟೆಗೆ ಹೋಗಲ್ಲ, ಅವ್ನು ಬಿಟ್ಬಿಡ್ತೀನಿ, ನಾನು ಇವ್ರನ್ನ ಹಿಡ್ಕೊಡ್ತೀನಿ, ನೀನು ಪಾಸ್ ಹೋಗಿ, ನಿನ್ ಗೇಟ್ ಇದು, ಇವ್ರು ಇದಾರಲ್ಲ ಮರ್ಜನ ಮಾಡ್ತೀನಿ, 4 ಗಂಟೆಗೆ ತಣ್ಣಿ ಸ್ನಾನ ಮಾಡ. ಜ್ಞಾನಿಗಳು ಇವ್ರು ಹೇಳ್ದಂಗೆ ಮಾಡಲ್ಲ. ಅಲ್ಲ ಸಹಜ ಕಣದು, ಇವನಿಗೆ ದೇಹಾಭಿಮಾನ ಇದೆ, ಇದು ತಮೋಗುಣದವರು, ತಮೋಗುಣದವರು ದೇಹಾಭಿಮಾನ ಇವ್ರು ಅಲ್ಲಿಗೆ ಒದೆ ಕೊಟ್ಟು ಮಾಡ್ತದೆ. ಇವ್ ಕುಡ್ಕೊಂಡು ಬಿದ್ದಿರ್ತಾರೆ ರೋಡ್ ಪಕ್ಕದಲ್ಲೇ, ಪೊಲೀಸರು ಮೂಡ್ಸ್ಕೊಂಡು ಒದಿತಾರೆ. ನಿಷೇವ ಅವಿದ್ಯಾ ಮಾತ್ರಂ ಇದಂ ಸರ್ವಂ ಭೇದ ಜಾತಂ. ಯಾವಾಗಲೋ ನಿಶಾ ಇವ ನಿಷೇವ ಯಾವ ಸಿಂಧೆ ಅರ್ಧ ಗಂಟೆ ಬೇಕು ನೋಡ್ರ. ಗುಣ ಇಟ್ಕೋ, ನೀ ಗುಣವಂತ ನಂಗೆ ಆಮೇಲೆ ಬುದ್ಧಿ ಬರುತ್ತೆ. ಯಾವಾಗಲೋ ಎಲ್ಲವೂ ರಾತ್ರಿಯಂತೆಯೇ, ಕತ್ತಲೆಯಂತೆಯೇ, ಬರೀ ತೋರಿಕೆ ಅಂತ ಆಗ್ಬಿಟ್ಟಿರ್ತೋ. ಅವಿದ್ಯಾ ಮಾತ್ರವೋ ಯಾವುದೋ ಇದಂ ಸರ್ವಂ ಭೇದ ಜಾತ, ಈ ಭೇದ ಸಮೂಹಲ್ಲ ಅವಿದ್ಯಾ ಮಾತ್ರವೋ. ಈ ರೀತಿ ಜ್ಞಾನ ಉಂಟಾದವನಿಗೆ ತಸ್ಯ ಆತ್ಮಜ್ಞಸ್ಯ ಸರ್ವಕರ್ಮನ್ಯಾಸೇ ಏವ ಅಧಿಕಾರಃ ನ ಪ್ರವರ್ತವು. ಅಂತ ಮಹಾತ್ಮನಿಗೆ, ಆತ್ಮಜ್ಞಾನಿ ಆದವನಿಗೆ ಎಲ್ಲಾ ಕರ್ಮವನ್ನು ಬಿಡುವುದಲ್ಲೇ ಅಧಿಕಾರನ ಫಿಟ್ಟು. ಅಧಿಕಾರ ರೈಟ್ ಅಲ್ಲ,
ಅಧಿಕಾರ ಅವನು ಯೋಗ್ಯ ಅಂದ್ರೆ ಕರ್ತೃತ್ವ ಬುದ್ಧಿಯಲ್ಲ ಅವನು ಅದೆಲ್ಲ ಇರ್ತಾನೆ, ಅವನು ಸಹಜ. ಅವನು ಕರ್ಮ ಮಾಡ್ತಿರಲ್ಲಮ್ಮ ಅವನು, ಅದು ವಿಶೇಷ. ಇವನು ಕರ್ಮ ಮಾಡ್ತಿರೋದು ಕರ್ಮ ಮಾಡ್ತಿರ್ತಾನೆ, ಸೋಮಾರಿ ಕೂತಾಗಲೂ ಇವನು ಕರ್ಮ ಮಾಡ್ತಿದ್ದಾನೆ. ಇನ್ನು ಸೋಂಬೇರಿ ಅಲ್ಲೇ ಬಿಟ್ಕೊಂಡು ಕೂತ್ಕೊಂಡಿರ್ತಾನೆ, ಎದ್ದೋಗಕ್ಕೂ ಇದಲ್ಲ. ಆ ಪುಣ್ಯಾತ್ಮ ಜ್ಞಾನಿ ಮಾತ್ರ ಏನ್ ಮಾಡಿದ್ರು ಮಾಡ್ತಾ ಇರಲ್ಲ, ಅದು ಜ್ಞಾನಿ ವಿಶೇಷ. ಹಂಗಿರ್ಬೇಕು, ಎಲ್ಲ ಮಾಡದೇ ಇದ್ದವನಾಗಿರ್ಬೇಕೆ ಹೊರತು ಸೋಂಬೇರಿ ಅಂತಂದೇ ಹೇಳೋದು. ಯಾವ ಎಲ್ಲ ಕೆಲಸವೂ ಮಾಡು, ಒಂದು ಕೂಡ ನಂಟ್ಕೊಂಡಿಲ್ಲ, ನಾನು ಯಾವೂ ಮಾಡ್ತಾ ಇರೋನಲ್ಲ, ನಾನು ಚಿನ್ಮಾತ್ಮನಾಗಿ ಸನ್ಮಾತ್ಮನಾಗಿ ಖಂಡ ಪರಮ ಆ ರೀತಿ ಇರ್ಬೇಕೆ ಹೊರತು ಸೋಮಾದ ಕೂತ್ಕೊಂಡ್ರೆ ನೀನು ಈ ನಾಯಂ ಲೋಕೋಸ್ತು ನಪರೋ ನ ಸುಖಂ ಸಂಶಯಾತ್ಮನಃ ನನಗೆ ಅದು ಕರ್ಮ ಮಾಡ್ದಿದ್ದಲ್ಲ ಅದನ್ನ ಹೇಳಿದ್ರು ಭಗವಂತ. ನ ಪ್ರಸಿದ್ಧೇದ ಕರ್ಮಣಃ, ಅವರಿಗೆ ಸರ್ವಕರ್ಮನ್ಯಾಸದಲ್ಲೇ ಅಧಿಕಾರ ಅಂದ್ರೆ ಅವನ ಸನ್ಯಾಸಕ್ಕೆ ಎಲ್ಲಾ ಕರ್ಮವನ್ನು ಬಿಟ್ಟು ಸ್ವರೂಪದಲ್ಲಿ ಇರೋದಕ್ಕೆ ಅವನು ಯೋಗ್ಯನು, ತಕ್ಕವನು, ಅರ್ಹನು ಅಂತ ಅರ್ಥ. ತಥಾಚ ದರ್ಶಯಿಷ್ಯತಿ ಅದೇ 17, 5, 17, 5 ಆ ರೀತಿಯಾಗಿ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಜ್ಞಾನಿ ಹೇಗಿರ್ತಾರೆ ಅಂದ್ರೆ ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠಾ ತತ್ಪರಾಯಣ ಇತ್ಯಾದಿನ ಜ್ಞಾನಿಷ್ಠಾಯಾಮೇವ ತಸ್ಯ ಅಧಿಕಾರಂ. ಅಧಿಕಾರ ಇರ್ಬೇಕಲ್ವಾ, ಅಧಿಕಾರಂ ಅಂದ್ಬಿಡಿದಲ್ಲ. ಯಾಕೆ ಅಧಿಕಾರ ಇದೆ ಪುಲ್ಲಿಂಗ ಅಲ್ವಾ? ಕಿಂಬೋ ಶಂಕರಾಚಾರ್ಯ ಅಧಿಕಾರ ಅಲ್ವ ಶಬ್ದ? ಹಾ ಛಾಯಾಂ ಕಿಂಬೋ ಅಲ್ವನಾ? किं दर्शयिष्यति? अधिकारं दर्शयिष्यति. कुत्र अधिकारं? ज्ञानिष्ठायामेव दर्शयिष्यति. क्रियापदಕ್ಕೆ पश्यति. किं पश्यति? वृक्षं पश्यति, पक्षिं पश्यति. ಯಾವ ವ್ಯಕ್ತಿ ಬರಲೇಬೇಕು, ಜಿತಿ ಹಾಕಿದ್ದಾರೆ. ದರ್ಶಯಿಷ್ಯತಿ ತಸ್ಮಿನ್ನೇವ ಬುದ್ಧಿಃ ಯಸ್ಯ ಸಹ ತದ್ಬುದ್ಧಿಃ ಸ ಏವ ಆತ್ಮ ಯೇಷಾಂತೆ ತದಾತ್ಮಾನಃ. ಸಯೇವ ಪರಮಾರ್ಥ ತತ್ವಮೇವ ಆತ್ಮ ಯೇಷಾಂತೆ ತದಾತ್ಮಾನಃ. ಅದರಲ್ಲಿ ಆ ಪರಮಾರ್ಥತ್ವದಲ್ಲಿಯೇ ಬುದ್ಧಿಯು ಯಾರಿಗೂ ತದ್ಬುದ್ಧಯ. ತಸ್ಮಿನ್ನೇವ ಬುದ್ಧಿ ಯೇಷಾಂತೆ ತದ್ಬುದ್ಧಯ ಸಯೇವ ಆತ್ಮ ಯೇಷಾಂತೆ ತದಾತ್ಮಾನಃ. ದೇವ ಪರಮಾತ್ಮ ಆತ್ಮ ಅದರಲ್ಲೇ ಬುದ್ಧಿ ಉಳ್ಳವರಾಗಿ, ಅದೇ ತಮ್ಮ ಸ್ವರೂಪ ಅಂತ ಕಂಡುಕೊಂಡವರಾಗಿ, ಅದರಲ್ಲೇ ನೆಲೆ ನಿಂತವರಾಗಿ ನಿಷ್ಠಾ ತತ್ಪರಾಯಣ ಕಚ್ಚನ್ ಅಪುನರಾವರ್ತಿ. ಅಪುನರಾವರ್ತಿ ಏನ? ಪುನರಾವರ್ತಿ ಹಿಡಿಯೋದು ಯಾವ್ದು? ಮೋಕ್ಷ, ಬ್ರಹ್ಮಲೋಕ ಅಲ್ಲ, ಬ್ರಹ್ಮಲೋಕ. ಅಲ್ಲಿ ಆ ಪೂರ್ತಿ ಇದಲ್ಲ. ಕಚ್ಚನ್ ಅಪುನರಾವರ್ತಿ ಜ್ಞಾನ ನಿರ್ಧೂತ ಕಲ್ಮಶ. ಕಲ್ಮಶಮಲ್ಲ, ಜ್ಞಾನನಿಷ್ಠೆಯಲ್ಲಿಯೇ ಆ ಮಹಾತ್ಮನಿಗೆ ಅಧಿಕಾರ ಅಂದ್ರೆ ಅದಕ್ಕೆ ಯೋಗ್ಯನ ತಕ್ಕವನು ಅಂತ ಹೇಳಿ ಭಗವಂತ ತತ್ವಜ್ಞಾನಿ ಕರ್ಮ ಇಲ್ಲ. ಕರ್ಮ ಮಾಡುವವರು ಕರ್ತೃತ್ವ ಬುದ್ಧಿ ಉಳ್ಳವರು, ತತ್ವ ಕಂಡ್ಕೊಳ್ಳದೆ ಇದ್ದವರು, ಅವರ ಯಜ್ಞರು, ಅವರಿಗೆ ಕರ್ಮವನ್ನು ಹೇಳಿರೋದು. ಅದರಿಂದ ತತ್ವಜ್ಞಾನಿ ಕರ್ಮವಿಲ್ಲ. ಈಗ ಪ್ರಶ್ನೆ ಮತ್ ಮಾಡ್ತಾ ಇದ್ದಾನೆ. ನಾಳೆ ಮಾಡೋಣ, 11:40 ಆಯ್ತಲ್ಲ.